ಓಂ ಶಾಂತಿ. ನಿಮ್ಗೆ ಯಾವ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು, ಯಾವಾಗ ಒಳ್ಳೆಯವ್ರಿಗೆ ಒಳ್ಳೆಯದಾಗಲಿ ಇವರೇ ಸಪ್ತಚಕ್ರಗಳು ಅಥವಾ ಕುಂಡಲಿನಿ ಯೋಗ ಸಾಧನೆ. ಈಗಾಗಲೇ ನಾನು ಮೂಲಾಧಾರ ಚಕ್ರ ಮೊದಲನೇ ಚಕ್ರ, ಸ್ವಾಧಿಷ್ಠಾನ ಚಕ್ರ ಎರಡನೇ ಚಕ್ರ, ಮಣಿಪುರ ಚಕ್ರ ಮೂರನೇ ಚಕ್ರ, ಹಾಗೆ ಅನಾಹತ ಚಕ್ರ ನಾಲ್ಕನೇ ಚಕ್ರ, ಈ 4 ಚಕ್ರಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ದೊಡ್ಡದಾಗಿ ಇದೇ ಯೂಟ್ಯೂಬ್ನಲ್ಲಿ, ಇದೇ ಚಾನಲಲ್ಲಿ ಹಿಂದೆ ನಾನು ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಅನಂತರ ನಾನು ಈಗ ಸ್ವಲ್ಪ ದಿನದಿಂದ ಅಲ್ಲಿಂದ ಮುಂದಕ್ಕೆ, ಅಂದರೆ 4 ಚಕ್ರ ಆಯಿತು. 5ನೇ ಚಕ್ರ ವಿಶುದ್ಧಿ ಚಕ್ರ, 6ನೇ ಚಕ್ರ ಆಜ್ಞಾ ಚಕ್ರ, 7ನೇ ಚಕ್ರ ಸಹಸ್ರಾರ ಚಕ್ರ, ಈ 3 ಚಕ್ರಗಳು ಪೆಂಡಿಂಗ್ ಇಟ್ಟಿದ್ದೀನಿ. ಈಗಾಗಲೇ ಕೆಲವರು ಇದ್ರ ಬಗ್ಗೆ ಕಾಮೆಂಟ್ ಮಾಡಿದ್ದಾರೆ. ನಿನ್ನೆ ಕೂಡ ಒಬ್ಬರು ಕಾಮೆಂಟ್ ಮಾಡಿದ್ದಾರೆ, 3 ಚಕ್ರಗಳ ಬಗ್ಗೆ ಮಾಹಿತಿ ಕೊಡಿ, 3 ಚಕ್ರಗಳ ಬಗ್ಗೆ ಮಾಹಿತಿ ಕೊಡಿ. ಈಗಾಗಲೇ 4 ಚಕ್ರ ನೀವು ಹೇಳಿದ್ದೀರಾ, ಇನ್ನು 3 ಚಕ್ರಗಳ ಬಗ್ಗೆ ಹೇಳಿ ಅಂತ ನಿನ್ನೆ ಒಬ್ಬರು ಕಾಮೆಂಟ್ ಮಾಡಿದ್ದಾರೆ. ಅದಕ್ಕೆ ಮೊದಲು ಒಬ್ಬರು ಮಾಡಿದರು. ಅವರ ಬೇಡಿಕೆಯ ಮೇರೆಗೆ, ಹಾಗೆ ನನ್ನ ಜವಾಬ್ದಾರಿ ಕೂಡ ಹೌದು. ನಾನೀಗ ಏನು ಒಂದು 5ನೇ ಚಕ್ರ ಇದೆ ವಿಶುದ್ಧಿ ಚಕ್ರ, ಅದರ ಬಗ್ಗೆ ಈಗ ತಿಳಿಸ್ಕೊಡ್ತೀನಿ. ಅದಕ್ಕೆ ಮೊದಲು ಏನು ಹೇಳಿದ್ದೀನಿ, 4 ಚಕ್ರಗಳು ಈಗಾಗಲೇ ಅದು ಭವಿಷ್ಯ ಕೆಲವ್ರಿಗೆ ಅದು ಗೊತ್ತಿದೆ, ಹಿಂದೆ ನೋಡಿದ್ದಾರೆ 4 ಚಕ್ರಗಳು, ಅವ್ರಿಗೆ ಗೊತ್ತಿರುತ್ತೆ. ಆದರೆ ಈಗ ಹೇಳುವಂಥ ಚಕ್ರ ಕುಂಡಲಿನಿ ಸಾಧನೆ ಏನಿದೆ, ಯೋಗ ಸಾಧನೆ, ಸಪ್ತಚಕ್ರಗಳ ಯೋಗ ಸಾಧನೆ, ವಿಶುದ್ಧಿ ಚಕ್ರ, ಇದ್ರ ಬಗ್ಗೆ ಈಗ ಯಾರು ಹಿಂದೆ ನೀವು ವಿಡಿಯೋ ನೋಡಿದಿರಿ, 4 ಚಕ್ರ ಬಗ್ಗೆ ತಿಳ್ಕೊಂಡಿದ್ರಿ, ಅವರು ಇಲ್ಲಿಂದ ಮುಂದಕ್ಕೆ ಕಂಟಿನ್ಯೂ ಮಾಡಿ. ಹಾಗೆ ನೋಡದೇ ಇರೋರು ಆ 4 ಪಾರ್ಟ್ನ ನೋಡಿ, ಓಕೆನಾ? ಇನ್ನೂ ಒಂದು ಸಾರಿ ನೋಡಿ, ಏನು ತೊಂದರೆ ಇಲ್ಲ, ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಆಮೇಲೆ ಈಗ ಈ ಚಕ್ರಗಳ ಬಗ್ಗೆ ಮಾಡಿ, ಈಗಾಗಲೇ 4 ಚಕ್ರ ಬಗ್ಗೆ ಹೇಳಿದ್ರ, ಇನ್ನೊಂದು ಚಕ್ರ ಬಗ್ಗೆ ಹೇಳಿ ಅಂದ್ರಲ್ಲ, ಅವರು ನಿಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ನನ್ನ ಆಶೀರ್ವಾದಗಳು. ಯಾಕೆಂದರೆ ಅವರು ನನಗೆ ನೆನಪು ಮಾಡಿದ್ದಾರೆ, ಅದಕ್ಕೆ ನನ್ನ ಆಶೀರ್ವಾದಗಳು ಅವ್ರಿಗೆ ಹಾಗೂ ಎಲ್ಲರಿಗೂ ಸಹ. ಎಲ್ಲರಿಗೂ ಒಳ್ಳೆಯದಾಗಲಿ, ಅವ್ರಿಗೂ ಒಳ್ಳೆಯದಾಗಲಿ. ಓಕೆ ಅವರೇ, ಈಗ ಮೊದಲಿಗೆ ನಾವು ಚಕ್ರಗಳು ಅಂದರೆ ಏನು, ಜೀವನದಲ್ಲಿ ಶರೀರದಲ್ಲಿ ಚಕ್ರಗಳು ಅಂತಾರೆ, ಕುಂಡಲಿನಿ ಸಾಧನೆ ಅಂತಾರೆ. ಇದರ ಬಗ್ಗೆ ನಾನು ಸಾಕಷ್ಟು ಹೇಳಿದ್ದೀನಿ, ಆದರೆ ಇನ್ನೊಮ್ಮೆ ಹೇಳ್ತೀನಿ ನಾನು, ಮತ್ತೊಮ್ಮೆ ಈಗ ಇನ್ನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ ಅವರೇ, ಚಕ್ರಗಳು ಅಂದರೆ ಒಂದು ಶಕ್ತಿ ಕೇಂದ್ರ. ಶಕ್ತಿ ಕೇಂದ್ರ ಅಂದರೆ ಏನು? ಒಂದು ಬಲ್ಪ್ ಇರುತ್ತೆ, ಬಲ್ಪ್ ಆನ್ ಆದರೆ ಏನಾಗುತ್ತೆ, ಸುತ್ತಲೂ ಬೆಳಕು ಬರುತ್ತೆ. ಹಾಗೆ ಸೂರ್ಯ ಭಗವಾನ ಇರ್ತಾನೆ ಆಕಾಶದಲ್ಲಿ, ಅಥವಾ ಚಂದ್ರ ಭಗವಾನ ಇರ್ತಾನೆ, ಅವರು ಬೆಳಗ್ತಾ ಇದ್ದರೆ ಸುತ್ತಲೂ ಏನಾಗುತ್ತೆ, ಬೆಳಕು ಶಕ್ತಿ ಎರಡೂ ಹೋಗುತ್ತೆ ಸುತ್ತಲೂ. ಹಾಗೆ ಒಂದು ಹೂವು, ಮಲ್ಲಿಗೆ ಹೂವು ಅಥವಾ ಇನ್ನೇನೋ ಸುಗಂಧ ಭರಿತವಾದ ವಾಸನೆ ಬೀರ್ತಕ್ಕಂಥ ಯಾವುದೋ ಒಂದು ಹೂವು, ದೇವಸ್ಥಾನಗಳ ಹತ್ರ, ಮನೆಗಳ ಹತ್ರ ದೊಡ್ಡ ದೊಡ್ಡ ಮರಗಳಿರುತ್ತೆ. ಊದ್ಕಡ್ಡಿ ಕೂಡ ಬರುತ್ತೆ ಕೆಲವು ಹೂಗಳಲ್ಲಿ ಊದ್ಕಡ್ಡಿಗಳು ಮಾಡ್ತಾರೆ, ಆ ಥರ ಹೂಗಳು ಕೂಡ ಇರುತ್ತೆ, ನಿಮ್ಗೆ ಗೊತ್ತಿದೆ. ಹಾಗೆ ಗಂಧದ ಮರ, ಚಕ್ಕೆಗಳು, ರೆಂಬೆಗಳಿಂದ ಗಂಧದ ಕಡ್ಡಿ ತಯಾರು ಮಾಡ್ತಾರೆ, ಸುಗಂಧ ಬೀರುತ್ತೆ. ಅಂದರೆ ಅದು ಎಲ್ಲೋ ಒಂದು ಕಡೆ ಇರುತ್ತೆ, ಹೂವು ಆಗಲಿ ಸುಗಂಧ ಆಗಲಿ, ಆದರೆ ಅದು ಕರ್ಪೂರ ಆಗಲಿ, ಕರ್ಪೂರನೂ ಅಷ್ಟೇ ಅಲ್ವಾ, ಸುಗಂಧ ಬೀರುತ್ತೆ. ಹಾಗೆ ಒಬ್ಬ ವ್ಯಕ್ತಿ ಎಲ್ಲೋ ಇರ್ತಾನೆ, ಒಂದು ಶಕ್ತಿ ಎಲ್ಲೋ ಇರುತ್ತೆ, ಅದು ತನ್ನ ಶಕ್ತಿಯನ್ನು ಎಲ್ಲ ಕಡೆ ಬೀರುತ್ತೆ. ಹಾಗೆ ನಮ್ಮಲ್ಲಿ ಚಕ್ರ ಅಂದರೆ ಒಂದು ಶಕ್ತಿ, ನೆನ್ಪಿಟ್ಕೊಳ್ಳಿ, ಒಂದು ಶಕ್ತಿ, ಅದು ತನ್ನ ಶಕ್ತಿಯನ್ನು ಸುತ್ತಲೂ ಬೀರುತ್ತೆ, ತನ್ನ ಸುತ್ತಲೂ ಇರ್ತಕ್ಕಂಥ ಏರಿಯಾ ಅನ್ನೋದು ನೋಡ್ಕೊಳ್ಳುತ್ತೆ. ಚಕ್ರ ಅಂದರೆ ಅಲ್ಲೇನು ಚಕ್ರ ಇರೋದಿಲ್ಲ, ಸೈಕಲ್ ಚಕ್ರನೂ ಇರಲ್ಲ, ಎತ್ತಿನ ಗಾಡಿ ಜಟ್ಕಾ ಬಂಡಿ ಚಕ್ರನೂ ಇರಲ್ಲ, ಆಟೋ, ಕಾರು, ಬಸ್ಸು, ಲಾರಿ ಚಕ್ರನೂ ಇರೋದಿಲ್ಲ, ಯಾವುದೇ ಚಕ್ರ ನಮ್ಮ ಶರೀರದಲ್ಲಿರಲ್ಲ. ಆದರೆ ಒಂದೊಂದು ಭಾಗ ಅಂದರೆ, ಈಗ ಕಾಲುಗಳಿದೆ, ಕಾಲುಗಳಿಗೆ ಏನು ಬೇಕು, ಮೂಳೆಗಳಿದೆ, ಇನ್ನೇನಿದೆ, ನರಗಳಿದೆ, ಇನ್ನೇನಿದೆ, ಮಾಂಸ ಇದೆ, ರಕ್ತ ಇದೆ ಅಲ್ವಾ, ನಾಡಿಗಳಿದೆ. ಅವೆಲ್ಲ ಕರೆಕ್ಟಾಗಿ ಕೆಲಸ ಮಾಡಿದ್ರೇ ನಾವು ನಡಿಲಿಕ್ಕೆ ಸಾಧ್ಯ, ಓಡಾಡಲಿಕ್ಕೆ ಸಾಧ್ಯ, ಬೆಟ್ಟ ಹತ್ತಲಿಕ್ಕೆ, ಗುಟ್ಟ ಹತ್ತಲಿಕ್ಕೆ, ಏಣಿ ಮೇಲೆ ಅಥವಾ ಮೆಟ್ಲುಗಳ ಮೇಲೆ ಹತ್ತಲಿಕ್ಕೆ,
ಅಥವಾ ಬಸ್ನಲ್ಲಿ, ಟ್ರೈನಲ್ಲಿ ತುಂಬ ಹೊತ್ತು ನಾವು ನಿಂತ್ಕೊಳ್ಳಿಕ್ಕೆ ಕಾಲುಗಳಿಗೆ ಶಕ್ತಿ ಬೇಕು. ಕಾಲುಗಳಿಗೆ ಶಕ್ತಿ ಬೇಕು ಅಂದರೆ ಕಾಲುಗಳಿಗೆ ಯಾವ ರೀತಿ ನಾವು ನೋಡ್ಕೋಬೇಕು, ಏನು ಪದಾರ್ಥ ತಿನ್ನಬೇಕು ಅಂದರೆ ಅಲ್ಲಿ ಮೂಳೆಗಳು ಕರೆಕ್ಟಾಗಿರಬೇಕು. ಮೂಳೆಗಳ ಒಳಗಡೆ ಒಳ್ಳೆಯ ರಕ್ತ ಕೂಡ ಕರೆಕ್ಟಾಗಿರಬೇಕು. ಮಾಂಸ ಖಂಡಗಳು ಕರೆಕ್ಟಾಗಿರಬೇಕು. ನರ್ವ್ಸ್ ಕರೆಕ್ಟಾಗಿರಬೇಕು. ನಾಡಿಗಳು ಕರೆಕ್ಟಾಗಿರಬೇಕು. ಹಾಗೆ ಇನ್ನೂ ಸಾಕಷ್ಟು ಆರೋಗ್ಯ ಅಲ್ಲಿರ್ತಕ್ಕಂಥ ಪದಾರ್ಥಗಳಿರುತ್ತೆ. ಶೆಲ್ಸ್ ಅಂತೀವಿ, ಜೀವಕೋಶಗಳೆಲ್ಲ ಸದೃಢವಾಗಿ ಬಲಶಾಲಿ ಆಗಿರಬೇಕು. ಆರೋಗ್ಯದಿಂದ ಕೂಡಿರಬೇಕು. ಹಾಗೆ ಚರ್ಮ ಕೂಡ ಅಷ್ಟೇನಲ್ವಾ, ಅದು ಕೂಡ ಕರೆಕ್ಟಾಗಿರ್ಬೇಕು. ಇಲ್ಲಾಂದರೆ ಏನಾಗುತ್ತೆ, ಕಾಲು ಬೆರಳುಗಳ ಸಂದುಗಳಲ್ಲಿ ಗಾಯ ಆಗುತ್ತೆ. ಗಾಯಗಳು ಕೆಸರುಣ್ಣು ಅಂತೀವಿ, ವಾಸನೆ ಹತ್ಕೊಂಡು ಗಾಯಗಳಾಗಿರುತ್ತೆ, ಹುಣ್ಣುಗಳಾಗ್ಬಿಡುತ್ತೆ. ಹಾಗೆ ಕಾಲುಗಳ ಪಾದಗಳಲ್ಲಿ ಎಲ್ಲ ಸೀಳ್ಕೊಂಡು ಹೋಗಿರುತ್ತೆ. ಇಮ್ಮಡಿ ಹತ್ರ ಪಕ್ಕದಲ್ಲೆಲ್ಲ ಸೀಳ್ಕೊಂಡು ಹೋಗುತ್ತೆ. ಇನ್ನೂ ಕೆಲವರು ಈ ಮಣಿಕಟ್ಟೆಲ್ಲ ನೋವು ಬರುತ್ತೆ. ಓಡಾಡೋಕ್ಕಾಗಲ್ಲ. ಓಡಾಡ್ದಿರ ಎಲ್ಲನೂ ಹಾಳಾಗೋಗಲಿ, ಬೆಟ್ಟ ಹತ್ತುತ್ತೀರ ಎಲ್ಲನೂ ಹಾಳಾಗೋಗಲಿ, ಏನೇ ಮೆಟ್ಲುಗಳು ಹತ್ತಿರ ಎಲ್ಲನೂ ಆಗಲಿ, ಸುಮ್ಮನೆ ಮನೇಲಿದ್ದರೂ ಕಾಲುಗಳು ನೋವು ಇರುತ್ತೆ. ಅವ್ರಿಗೆ ಭಯಾನಕವಾಗಿ ಚುಚ್ಚುತ್ತಾ ಇರುತ್ತೆ, ಸೂಜಿಗಳೆಲ್ಲ ಚುಚ್ಚಿದಂಗೆ ನೋವು ಆಗ್ತಾ ಇರುತ್ತೆ. ಕೆಲವು ಹೆಣ್ಮಕ್ಳಿಗೆ ಹೆಂಗಸರಿಗಂತೂ ಇದು ತುಂಬ ನೋವಿರುತ್ತೆ. ಅಷ್ಟು ಭಯಾನಕವಾಗಿ ನೋವಿರುತ್ತೆ ಕಾಲುಗಳಿಗೆ. ಏನೇನೋ ಪ್ರಾಬ್ಲಮ್ಮು. ಅಷ್ಟೇ ಅಲ್ಲ, ಮೂಳೆ ರೋಗ ಬರುತ್ತೆ. ಮೂಳೆ ರೋಗ ಏನೋ ಗ್ಯಾಂಗ್ರೀನ್ ಅಂತಾರೆ. ಮೂಳೆ ರೋಗ ಬಂದರೆ ಬೆರಳುಗಳು, ಮೂಳೆ ಎಲ್ಲ ತಿಂದಾಕ್ಬಿಡುತ್ತೆ. ಹುಳ ಬೀಳುತ್ತೆ, ಮೂಳೆಗಳಿಗೆ ತಿಂದಾಕ್ಬಿಡುತ್ತೆ. ಈ ರೋಗಗಳೆಲ್ಲ ಬರಬಾರ್ದು ಅಂದರೆ ಏನು ಮಾಡೋದು? ಅದೇ ಈ ಎರಡೂ ಕಾಲುಗಳನ್ನು ನೋಡ್ಕೊಳ್ಳಿಕ್ಕೆ ಒಂದು ಏರಿಯಾ ಇರುತ್ತೆ. ಅದು ಎಲ್ಲಿರುತ್ತೆ ಏರಿಯಾ ಅಂದರೆ, ನಮ್ಮ ಬೆನ್ನು ಮೂಳೆ ಇದೆಯಲ್ಲ, ಇಲ್ಲಿಂದ ಮೇಲ್ಗಡೆಯಿಂದ ಕೆಳಗಡೆ ಹೋದರೆ ಲಾಸ್ಟಲ್ಲಿ ಕೊನೆಯದಿರುತ್ತೆ ಬೆನ್ನು ಮೂಳೆ ಲಾಸ್ಟ್ ಕೆಳಗಡೆ. ಅಲ್ಲಿ ನಮ್ಮ ಪ್ರೈವೇಟ್ ಪಾರ್ಟ್ಸ್ ಈ ಕಡೆ ಎರಡಿರುತ್ತೆ. ನಮ್ಮ ಪ್ರೈವೇಟ್ ಪಾರ್ಟ್ಸ್ ಎರಡಿರುತ್ತೆ. ಮಲಮೂತ್ರಗಳ ವಿಸರ್ಜನೆ ಪ್ರೈವೇಟ್ ಪಾರ್ಟ್ಸ್ ಅಂದರೆ ಅಲ್ಲಿ ಶಕ್ತಿ ಕೇಂದ್ರ ಇದೆ. ಕಾಲುಗಳನ್ನು ನೋಡ್ಕೊಳ್ತಕ್ಕಂಥ ಒಂದು ಶಕ್ತಿ ಕೇಂದ್ರ, ಒಂದು ಸೆಂಟರ್ ಪಾಯಿಂಟ್, ಒಂದು ಹೆಡ್ ಆಫೀಸ್ ಅಂತಿರಲ್ಲ ನೀವು, ಒಂದು ಊರಿಗೆ ಒಬ್ಬ ಕಾರ್ಪೊರೇಟರ್ ಇರ್ತಾನೆ, ಹಾಗೆ ಶಕ್ತಿ ಕೇಂದ್ರ. ಊರಿಗೆ ಒಂದು ಬೀದಿ ಅಂತಿರುತ್ತೆ. ಒಂದು ಊರಿಗೆ ಒಂದು ಬೀದಿ ಅಂದರೆ ಊರು ಸೆಂಟ್ರಲ್ಲಿ ಯಾರಾದರೂ ಹೊರಗಡೆಯಿಂದ ನಾಟಕ ಆಡೋರು, ಡ್ರಾಮಾ ಮಾಡೋರು, ಸರ್ಕಸ್ ಮಾಡೋರು ಬಂದರೆ ಫಸ್ಟ್ ಆ ಬೀದಿನ ಆಯ್ಕೆ ಮಾಡ್ಕೊಳ್ತಾರೆ. ಊರಿಗೆ ಯಾವ್ದು ಸೆಂಟ್ರ್ ಇದೆ ಅದು. ಆವಾಗ ಎಲ್ಲ ಜನ ಬಂದು ಅಲ್ಲಿ ಸೇರ್ತಾರೆ. ಹಾಗೆ ಒಂದು ಯಾವುದೋ ಸಿಟಿ, ಪಟ್ಟಣ, ನಗರ, ಅಲ್ಲೇ ಒಂದು ಮಾರ್ಕೆಟ್ ಅಂತಿರುತ್ತೆ. ಎಲ್ಲ ಅಂಗಡಿಗಳು ಅಲ್ಲಿ ಹೆಚ್ಚಾಗಿ ಬಿಸ್ನೆಸ್ ಮಾಡ್ತಾರೆ. ಒಂದು ಏರಿಯಾ, ಮಾರ್ಕೆಟ್ ಏರಿಯಾ ಅಂತಾರೆ. ಫೇಮಸ್ ಆಗಿರುತ್ತೆ ಆ ಏರಿಯಾ. ಅದು ಯಾವುದೋ ಒಂದು ಬಜಾರ್ ಇರಲಿ, ಗಾಂಧಿ ಬಜಾರೋ, ಇನ್ನೊಂದು ಬಜಾರೋ, ಮತ್ತೊಂದು ಬಜಾರು, ಒಟ್ನಲ್ಲಿ ಫೇಮಸ್. ಅದನ್ನು ಒಂದು ಶಕ್ತಿ ಕೇಂದ್ರ ಅಂತೀವಿ. ಇವಾಗ ಅರ್ಥ ಆಯ್ತಾ ನಿಮಗೆ? ಮೇಯ್ನ್ ಸರ್ಕಲ್, ಮೇಯ್ನ್ ಏರಿಯಾ, ಅದನ್ನು ನಾವು ಹಾಗೆ ನಮ್ಮ ಶರೀರದಲ್ಲಿ ಒಂದೊಂದು ಶಕ್ತಿ ಕೇಂದ್ರ ಎಷ್ಟಿದ್ದಾವೆ? 7. ಅದೇ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞೆ, ಸಹಸ್ರ. ಒಂದೊಂದು ಪಾರ್ಟ್ ಇರುತ್ತೆ ಶರೀರದಲ್ಲಿ. ನಾವು ಆಯಾ ಪಾರ್ಟ್ನಲ್ಲಿ ಏನೇನು ಅಂಗಾಂಗಗಳು ಬರುತ್ತೆ ಅವುಗಳ ಬಗ್ಗೆ ಮಾಹಿತಿ ಕೊಡಬೇಕು, ಅವುಗಳ ಬಗ್ಗೆ ತಿಳ್ಕೊಬೇಕು. ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಏನು ಕುಡಿಬೇಕು, ಏನು ಕುಡಿಬಾರ್ದು, ಹೇಗಿರಬೇಕು, ಹೇಗಿರಬಾರ್ದು, ಇದನ್ನು ಮೇಂಟೈನ್ ಮಾಡಿದ್ರೆ ಪ್ರತಿದಿನ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಕರೆಕ್ಟಾಗಿ ಮೇನೇಜ್ ಮಾಡಿದ್ರೆ ನಮ್ಮ ಆರೋಗ್ಯ ಕರೆಕ್ಟಾಗಿರ್ತದೆ. ಅಷ್ಟೇ ಅಲ್ಲ, ಶಾಶ್ವತವಾಗಿ ಇದೇ ಶರೀರದಲ್ಲೇ ನಾವು ಬದುಕ್ಬೋದು. 100 ವರ್ಷ ಅಲ್ಲ, 500 ವರ್ಷ ಅಲ್ಲ, 1000 ವರ್ಷ ಅಲ್ಲ, 1,00,000 ವರ್ಷ ಅಲ್ಲ, ಕೋಟಿ ವರ್ಷ ಆದರೂ ಇದೇ ಶರೀರದಲ್ಲೇ ನಾವು ಜೀವಂತವಾಗಿರ್ಬೋದು. ಆಚೆ ಹೋಗೋಷ್ಟಿರಲ್ಲ, ಸಾಯೋದು ಇರೋದು, ಯಾವ ರೋಗನೂ ಇರಲ್ಲ. ಅಷ್ಟು ಮೇನೇಜ್ ಮಾಡ್ಬೋದು ನಾವು. ಅದನ್ನು ಕಲಿಬೇಕಷ್ಟೇ. ಕಲ್ತ್ರೆ ನಮ್ಮ ಜೀವಕೋಶಗಳೇನಿದೆ, ಶೆಲ್ಸು, ಹಾರ್ಮೋನ್ಸ್, ಬಯೋಕೆಮಿಸ್ಟ್ರಿ ಹಾರ್ಮೋನ್ಸ್ ಏನಿದೆ ಅಂದರೆ ಗ್ಲ್ಯಾಂಡ್ಸ್, ಗ್ರಂಥಿಗಳೇನಿದೆ, ಹಾಗೆ ಕ್ರೋಮೋಸೋಮ್ಸ್ ಏನಿದೆ, ಹಾಗೆ ನಮ್ಮ ಡಿ ಎನ್ ಎನ ಟೋಟ್ಲಾಗಿ ಚೇಂಜ್ ಮಾಡ್ಬೋದು. ನಮ್ಮ ಹಣೆ ಬರನ ಬರ್ಕೋಬೋದು. ಆದರೆ ಇದಕ್ಕೆ ಪ್ರಯತ್ನ ಬೇಕು, ಶ್ರದ್ಧೆ ಬೇಕು, ನಿಷ್ಠೆ ಬೇಕು. ಗೊತ್ತಾಯ್ತಲ್ಲ? ತುಂಬ ತಾಳ್ಮೆ ಬೇಕು. ನ್ಯಾಯ, ನೀತಿ, ಸತ್ಯ, ಧರ್ಮ, ಭಾವನಾತ್ಮಕವಾಗಿ, ಧಾರ್ಮಿಕವಾಗಿ, ಪಾರಮಾರ್ಥಿಕವಾಗಿ ಇದು ನಮ್ಮಲ್ಲಿರಬೇಕು. ಸಹಿಷ್ಣುತೆ ಇವೆಲ್ಲ ಇದ್ದರೆ ನಾವು ಖಂಡಿತ ಈ ಸಾಧನೆ ಮಾಡ್ಬೋದು. ಚಿರಂಜೀವಿಗಳು ಆಗಿ ಬದುಕ್ಬೋದು, ಅಮರತ್ವರಾಗಿ ಬದುಕ್ಬೋದು. ಅದು ಯಾವ ರೀತಿ ಅಂತ ನನಗೆ ಹೇಳ್ತಾ ಇದ್ದಲ್ಲ, ಹಂತವಾಗಿ ನಾವು ನಮ್ಮ ಶರೀರವನ್ನು ನಾವೇ ಸಬಲರನ್ನಾಗಿ ಮಾಡ್ಕೊಳ್ಳೋದು, ಬಲಶಾಲಿಯನ್ನಾಗಿ ಮಾಡ್ಕೊಳ್ಳೋದು, ಪ್ರಬಲ ಶಕ್ತಿಯನ್ನಾಗಿ ನಮ್ಮ ಶರೀರವನ್ನು ಒಂದು ರೋಬೋ ಆಗಿ ಕನ್ವರ್ಟ್ ಮಾಡೋದು.
ಮಲ್ಟಿ ಪರ್ಸ್ನಾಲಿಟಿಯಾಗಿ ಕನ್ವರ್ಟ್ ಮಾಡೋದು. ಒಂದು ಅಮರತ್ವ ಶಕ್ತಿ, ಶಕ್ತಿಮಾನ್ ಸೂಪರ್ ಪವರಾಗಿ ಮಾಡ್ಕೊಳ್ಳೋಂಥದ್ದು. ಈಗ ಗೊತ್ತಾಯ್ತಲ್ಲ. ಈಗ ಕಾಲುಗಳ ಬಗ್ಗೆ ನೋಡೋಣ, ಓಕೆನಾ. ಮೂಲಾಧಾರ ಅಂದರೆ ಕಾಲುಗಳು, ಅಂದರೆ ಪದ್ಮಾಸನದಲ್ಲಿ ಕೂತ್ಕೋಬೇಕು. ಈ ಪ್ರಾರಂಭದಲ್ಲಿ 1 ವಾರ 2 ನಿಮಿಷ ಧ್ಯಾನ ಮಾಡಬೇಕು, 2 ನಿಮಿಷ ಧ್ಯಾನ ಮಾಡಬೇಕು. 1 ವಾರ ಕದಲಬಾರ್ದು, ಪದ್ಮಾಸನದಲ್ಲಿ ಕೂತ್ಕೊಂಡು ಒಳ್ಳೆ ಗರುಡ್ಗಮ್ ಥರ ಕೂತ್ಕೋಬೇಕು. ಶರೀರ ಕಂಬ ಇರುತ್ತಲ್ಲ, ಪಿಲ್ಲರ್, ದೇವಸ್ಥಾನದ ಮುಂದೆ ಕಂಬ, ದೀಪಸ್ತಂಭ ಅಂತೀರಿ, ಹಾಗೆ ಗರುಡ್ಗಮ್ ಥರ ಕೂತ್ಕೋಬೇಕು. ಯಾವ ಕಾರಣಕ್ಕೂ ಕದಲಬಾರ್ದು. 2 ನಿಮಿಷ 1 ವಾರ, ಬೆಳಗ್ಗೆ ಆಗಲಿ ಮಧ್ಯಾಹ್ನ ಆಗಲಿ ಯಾವಾಗಲಿ 2 ನಿಮಿಷ ಕೂತ್ಕೊಳ್ಳಿ. ಒಂದು ದಿನಕ್ಕೆ 5 ಸಾರಿ ಕೂತ್ಕೊಳ್ಳಿ. 10 ನಿಮಿಷ ಆಗುತ್ತೆ ದಿನಕ್ಕೆ. 5 ಸಾರಿ 2 ನಿಮಿಷನೇ ಧ್ಯಾನ ಮಾಡಿದ್ರೆ 10 ಸಾರಿ ಆಗುತ್ತೆ. ರಾತ್ರಿ ಎಚ್ಚರಿಕೆ ಆದಾಗ 1 ಸಾರಿ 2 ಸಾರಿ ಕೂತ್ಕೊಳ್ಳಿ. ಒಂದು 7-8 ಸಾರಿ ಆಗುತ್ತೆ ಒಂದು ದಿನಕ್ಕೆ 2 ನಿಮಿಷ. ಆವಾಗೇನಾಗುತ್ತೆ, ವಾರ ಅದೇ ರೀತಿ ಮಾಡಿದ್ರೆ ನಿಮ್ಮ ಕಾಲುಗಳಿಗೆ ಶಕ್ತಿ ಬರುತ್ತೆ, ಪ್ರಾಕ್ಟೀಸ್ ಆಗುತ್ತೆ. ನರುಗಳು ಅವುಗಳ ಕಂಟ್ರೋಲು ನಿಮ್ಮ ಅಧೀನಕ್ಕೆ ಬರುತ್ತೆ. ಆವಾಗ ಆರೋಗ್ಯ ಬಗ್ಗೆ ಬರುತ್ತೆ. ನರಗಳಲ್ಲಿರ್ತಕ್ಕಂಥ ಕೊಬ್ಬು ಕರಗುತ್ತೆ, ಶೆಕೆಗೆ ಅದು ಹೊರಗೆ ಬರುತ್ತೆ. ತಪಃ ಅಂದರೆ ತಪಸ್ಸು, ತಪಃ ಅಂದರೆ ಶಾಖ. ಶರೀರದಲ್ಲಿ ತಪಃ, ಶಾಖ, ಉಷ್ಣ ಉತ್ಪನ್ನ ಆಗುತ್ತೆ. ಆಗ ಒಳಗಿರ್ತಕ್ಕಂಥ ರಕ್ತನಾಳದಲ್ಲಿರ್ತಕ್ಕಂಥ ಕಬ್ಬಿರುತ್ತೆ, ಅದೆಲ್ಲ ಕರಗುತ್ತೆ, ಹೊರಗಡೆ ಬರುತ್ತೆ. ಗಲೀಜೆಲ್ಲ ಹೊರಗಡೆ ಬರುತ್ತೆ ಶೆಕೆ ಮೂಲಕ. ಆ ರೀತಿ ತಪಸ್ಸು ಮಾಡಬೇಕು. ತಪಸ್ಸು ಅಂದರೆ ಶಾಂತಿ, ನಿಜ. ಐಸ್ ಥರ ಆಗುತ್ತೆ ನಿಜ. ಆದರೆ ನಮ್ಮ ಪ್ರಾಣ ಅದನ್ನು ನಾವು ಕಂಟ್ರೋಲ್ ತೊಗೊಬಿಟ್ರೆ ಇಡೀ ಬೆವರು ಬಂದುಬಿಡುತ್ತೆ ಶರೀರದಲ್ಲಿ. ಗೊತ್ತಾಯ್ತಲ್ಲ. ಅದು 4ನೇ ಚಕ್ರದಲ್ಲಿ ಹೇಳ್ತೀನಿ, ಆಲ್ರೆಡಿ ಹೇಳಿದ್ದೀನಿ, ಈಗ ಮುಂದಕ್ಕೆ ಹೇಳ್ತೀನಿ, ಓಕೆನಾ. ಈ ರೀತಿ ಧ್ಯಾನ ಮಾಡ್ತಾ ನಮ್ಮ ಕಾಲುಗಳಿಗೆ ಶಕ್ತಿ ಬರುತ್ತೆ. ಇನ್ನೂ ಹೆಚ್ಚಾಗಿ ಧ್ಯಾನ ಮಾಡಿದ್ರೆ 2ನೇ ಚಕ್ರ ಯಾವುದು, ನಮ್ಮ ಪರ್ಸ್ನಲ್ ಪ್ರೈವೇಟ್ ಪಾರ್ಟ್ಸ್, ಮಲಮೂತ್ರಗಳು ವಿಸರ್ಜನೆ ಮಾಡ್ತೀವಲ್ಲ, ಪ್ರೈವೇಟ್ ಪಾರ್ಟ್ಸ್, ಅದು ನಮ್ಮ ಕಂಟ್ರೋಲ್ ಬರುತ್ತೆ. ಅಂದರೆ ಗರ್ಭಕೋಶ, ಸೆಕ್ಸು, ಅಂದರೆ ಮಕ್ಕಳು ಮಾಡ್ತೀವಲ್ಲ ನಾವು, ಅವೆಲ್ಲ ಪಾರ್ಟ್ಸು ನಮ್ಮ ಕಂಟ್ರೋಲ್ ಬರುತ್ತೆ. ಯಾವುದೇ ಪೈಲ್ಸ್ ರೋಗ ಬರೋದಿಲ್ಲ, ಪೈಲ್ಸ್ ರೋಗ ಬರೋಲ್ಲ. ಹಾಗೆ ಸಮಯಕ್ಕೆ ಸರಿಯಾಗಿ ಮಲಮೂತ್ರಗಳ ವಿಸರ್ಜನೆ ಆಗುತ್ತೆ. ಮಲಮೂತ್ರಗಳ ಮೇಲೆ ನಾವು ಕಂಟ್ರೋಲ್ ಇಟ್ಕೋಬೋದು. ಇಲ್ಲಾಂದ್ರೆ ಏನಾಗುತ್ತೆ, ಮಲಮೂತ್ರಗಳ ಮೇಲೆ ನಮ್ಮ ಕಂಟ್ರೋಲ್ ಇಲ್ಲಾಂದ್ರೆ ಏನಾಗುತ್ತೆ, ಇಷ್ಟ ಬಂದಾಗ ಮೂತ್ರ ವಿಸರ್ಜನೆ ಮಾಡಬೇಕು, ಓಡಬೇಕು. ಇಲ್ಲಾಂದರೆ ಪ್ಯಾಂಟಲ್ಲೋ ಚಡ್ಡಿಯಲ್ಲೋ ಒಯ್ಕೋಬೇಕು. ನಮ್ಮ ಕಂಟ್ರೋಲ್ ಇರೋಲ್ಲ. ಅದು ಕಂಟ್ರೋಲ್ ಬರ್ಬೇಕಾದ್ರೆ ಏನು ಮಾಡಬೇಕು, ಧ್ಯಾನ, ತಪಸ್ಸು, ಯೋಗ ಮಾಡಬೇಕು. ಬರೀ ಧ್ಯಾನ, ನಾನು ಹೇಳಿದ್ಮೇಲೆ 2 ನಿಮಿಷ 1 ವಾರ, ಆಮೇಲೆ ಮುಂದಿನ ವಾರ 5 ನಿಮಿಷ, ಆಮೇಲೆ ಇನ್ನೊಂದು ಮುಂದಿನ ವಾರ 15 ನಿಮಿಷ, ಆಮೇಲೆ ಮುಂದಿನ ವಾರ 20 ನಿಮಿಷ, ಆಮೇಲೆ ಮುಂದಿನ ವಾರ ಅರ್ಧ ಗಂಟೆ. 1 ವಾರ ತಿಂಗಳಲ್ಲಿ ನೀವು ಅರ್ಧ ಗಂಟೆ ಕೂತ್ಕೊಳ್ಳೋಂಥ ಸಾಮರ್ಥ್ಯ ನಿಮ್ಗೆ ಬರುತ್ತೆ. ಆವಾಗ ನಿಮ್ಮ ಕಾಲುಗಳು ನಿಮ್ಮ ಕಂಟ್ರೋಲ್ ಬರ್ತವೆ. ನರ್ವ್ ಸಿಸ್ಟಮ್, ನಿಮ್ಮ ಪ್ರೈವೇಟ್ ಪಾರ್ಟ್ಸ್, ಮಲಮೂತ್ರಗಳು ವಿಸರ್ಜನೆ, ಅದು ನಿಮ್ಮ ಕಂಟ್ರೋಲ್ ಬರುತ್ತೆ. ಆಮೇಲೆ ಸೆಕ್ಸು, ಕಾಮ. ಕೆಲವ್ರು ನೋಡಿ ಪಾಪಿಗಳು, ರೇಪಿಸ್ಟ್ಗಳಿರ್ತಾರೆ, ಹೆಣ್ಮಕ್ಳು ನೋಡಿದ್ರೆ ರೇಪ್ ಮಾಡಿಬಿಡ್ತಾರೆ. ಸೆಕ್ಸು, ಕಾಮ ಅವ್ರ ಕಂಟ್ರೋಲಲ್ಲಿ ಇರೋಲ್ಲ. ಆದರೆ ನಿಮಗೆ ಆ ಕಂಟ್ರೋಲಲ್ಲಿ ಬರುತ್ತೆ, ಯಾಕಂದ್ರೆ ನೀವು ಧ್ಯಾನ ಮಾಡ್ತಿರೋದು ಅದಕ್ಕೆ. ಆಮೇಲೆ ಚೆನ್ನಾಗಿ ಮೆಕ್ಕತಾರೆ, ಕುಡಿತಾರೆ. ಯಾವಾಗ ನೋಡಲೇ ತಿನ್ನೋದೇ ಕೆಲಸ, ಕುಡಿಯೋದೇ ಕೆಲಸ ಅಂತವ್ರು ಇರ್ತಾರೆ, ತಿಂಡಿಪೋತರು ಅಂತಾರೆ. ಆಮೇಲೆ 20 ಸಾರಿ ತಿಂತಾರೆ, 30 ಸಾರಿ ಬಾತ್ರೂಮ್ಗೆ ಹೋಗ್ತಾರೆ ಒಂದು ದಿನಕ್ಕೆ. ಅವ್ರಿಗೆ ಆರೋಗ್ಯ ಇರೋಲ್ಲ, ಬರೀ ಬೆಳೆದಿರುತ್ತೆ ಶರೀರ ಅಷ್ಟೇ. ಯಾವುದೇ ಎನರ್ಜಿ ಇರೋಲ್ಲ, ಯಾವುದೇ ಆತ್ಮಶಕ್ತಿ ಅವರಲ್ಲಿ ಇರೋಲ್ಲ, ಯಾವುದೇ ಧೈರ್ಯ ಅವರಲ್ಲಿ ಇರೋಲ್ಲ. ಸುಮ್ಮನೆ ಕೂಗಾಡ್ತಾರೆ, ರೇಗಾಡ್ತಾರೆ, ಹೋರಾಡ್ತಾರೆ ಅಷ್ಟೇ. ಗೊತ್ತಾಯ್ತಲ್ಲ. ಆದರೆ ಕಂಟ್ರೋಲ್ ಇರಬೇಕು. ಆರೋಗ್ಯ, ಸಣ್ಣ ಕರುಳು, ದೊಡ್ಡ ಕರುಳು, ಇದೇ ಮಣಿಪುರ ಚಕ್ರ. ಮೊದಲನೇದು ಕಾಲುಗಳದ್ದು ಮೂಲಾಧಾರ ಚಕ್ರ, 2ನೇದು ಸೆಕ್ಸು, ಮಲಮೂತ್ರಗಳ ವಿಸರ್ಜನೆ, ಇದು ನಮ್ಮ ಪ್ರೈವೇಟ್ ಪಾರ್ಟ್ಸು, ಸ್ವಾದಿಷ್ಟಾನ. 3ನೇದು ಸಣ್ಣ ಕರುಳು, ದೊಡ್ಡ ಕರುಳು, ಕಿಡ್ನಿ, ಗರ್ಭಕೋಶ, 3ನೇದು. ಇದನ್ನೇನಂತಾರೆ, ಮಣಿಪುರ. ಗೊತ್ತಾಯ್ತಲ್ಲ. ಮಣಿಪುರ ಚಕ್ರ ಅಂದರೆ ಸಣ್ಣ ಕರುಳು, ದೊಡ್ಡ ಕರುಳು ಏರಿಯಾ ನೋಡ್ಕೊಳ್ಳೋಂಥದ್ದು, ಏರಿಯಾ ಪೂರ್ತಿ ನೋಡ್ಕೊಳ್ಳೋಂಥದ್ದು ಶಕ್ತಿ. ಆ ಶಕ್ತಿಗೆ ಏನಂತೀವಿ, ಮಣಿಪುರ ಚಕ್ರ ಅಂತೀವಿ. ಅದಾದಮೇಲೆ 4ನೇ ಚಕ್ರ ಅನಾಹುತ, ಹೃದಯ ಶ್ವಾಸಕೋಶ. ಹೃದಯ ಕರೆಕ್ಟಾಗಿ ಕೆಲಸ ಮಾಡಬೇಕು. ಯಾವಾಗಲೂ ನಾವು IBP ತಗೋಬಾರ್ದು. IBP ಅಂದರೆ ಎಮೋಷ್ನಲ್ ಒಳಗೋಗೋದು. ರೋಡಲ್ಲಿ 10 ರೂಪಾಯಿ ಸಿಕ್ಬಿಟ್ರೆ ಸಾಕು, ಎಮೋಷ್ನಲ್. ಯಾರೋ ಒಂದು ಸಣ್ಣ ತಪ್ಪು ಮಾಡ್ತಾರೆ ನಮ್ಮ ಅಕ್ಕಪಕ್ಕ ಇರೋರು,
ಅಥವಾ ಏನೋ ಒಂದು ಕೆಲಸ ಮಾಡ್ತಾರೆ, ಅದನ್ನು ನೋಡಿ ನಮ್ಗೆ ಸಹಿಸ್ಕೊಳಕ್ಕಾಗಲ್ಲ, ಅವ್ರ ಮೇಲೆ ರೇಗೋದು, ಕೂಗಾಡೋದು, ಕಿರ್ಚಾಡೋದು, ಹೈ ಬಿ ಪಿ. ಇಲ್ಲ ಯಾರೋ ನಮ್ಮವ್ರು ಯಾರೋ ಆಕ್ಸಿಡೆಂಟ್ ಆಗೋದ್ರು, ಇಲ್ಲ 10 ರೂಪಾಯಿ ಕಳ್ಕೊಬಿಟ್ವಿ, ಫುಲ್ ಲೋ ಬಿ ಪಿ, ತಲೆ ಸುತ್ತಿ ಬಿದ್ದೋಗೋದು. ಯಾರೋ ಸತ್ತಾಗ್ಬಿಟ್ರು, ತಲೆ ಸುತ್ತಿ ಬಿದ್ದೋಗೋದು. ಏನೋ ಒಂದು ಬೊಂಬೆನೋ, ಮನೇಲಿರೋ ಬೊಂಬೆನೋ, ಕನ್ನಡಿನೋ, ಯಾವುದೋ ಒಂದು ವಸ್ತು ಕೆಳಗಡೆ ಬಿದ್ದೋಯ್ತು, ಮೊಬೈಲೋ ಗಿಬಲೋ, ಏನೋ ಒಂದು ಪಾತ್ರೆನೋ ಕೈ ಜಾರಿ ಬಿದ್ದೋಯ್ತು, ಅಷ್ಟಕ್ಕೆ ತಲೆ ಸುತ್ತಿ ಬಿದ್ದೋಗೋದು. ಯಾಕೆ? ಅನ್ಯಾಯ ಹೊಡೆದೋಗ್ಬಿಡ್ತಲ್ಲ, ಹೋಗ್ಬಿಡ್ತಲ್ಲ, ಹಾಳಾಗ್ಬಿಡ್ತಲ್ಲ ಅಂತ. ಇದು ಲೋ ಬಿ ಪಿ. ಕುಸ್ತು ಬೀಳೋದು, ತಡ್ಕೊಳಕ್ಕಾಗದೇ ಇರೋದು ಲೋ ಬಿ ಪಿ. ಕಿರ್ಚಾಡೋದು, ಕೂಗಾಡೋದು ಹೈ ಬಿ ಪಿ. ಇವೆರಡೂ ಇರಬಾರ್ದು. ಆವಾಗಲೇ ನಮ್ಮ ಹೃದಯ ಕರೆಕ್ಟಾಗಿರುತ್ತೆ. ಇದು ಒಂದನೇದು. ಎರಡನೇದು ಕರುಣೆ ಇರಬೇಕು. ಒಂದು ಇರುವೆ ಆಗಲಿ ಸಾಯಿಸೋಕ್ಕೆ ನಾವು ಇಷ್ಟಪಡಬಾರ್ದು. ಒಂದು ಸಣ್ಣ ಇರುವೆ ಆಗಲಿ, ಸೊಳ್ಳೆ ಆಗಲಿ, ತಿಗಣೆ ಆಗಲಿ ಸಾಯಿಸಲಿಕ್ಕೆ ನಾವು ಇಷ್ಟಪಡಬಾರ್ದು. ಯಾವುದೇ ಪ್ರಾಣಿಗಳನ್ನು ನಾವು ಸಾಯಿಸ್ಲಿಕ್ಕೆ ಇಷ್ಟಪಡಬಾರ್ದು. ಪ್ರತಿ ಪ್ರಾಣಿಯನ್ನು ಪ್ರೀತಿಸಬೇಕು. ಪ್ರತಿ ಪ್ರಾಣಿಯನ್ನು ಸೃಷ್ಟಿ ಮಾಡಿದ್ದು ಆ ಪರಬ್ರಹ್ಮ, ಆ ಬ್ರಾಹ್ಮಿ ಶಕ್ತಿ. ನಮ್ಮ ಮೂಲಾಧಾರ ಚಕ್ರಕ್ಕೆ ಗಣಪತಿ ಅಧಿಪತಿ, ಚಾಮುಂಡ, ಶಾಕಿನಿ ಇವರೆಲ್ಲ ದೇವತೆಗಳು. ಹಾಗೆ ಸ್ವಾಧಿಷ್ಠಾನಕ್ಕೆ ಬ್ರಹ್ಮಾಜಿ, ಸರಸ್ವತಿ, ರುದ್ರ, ಲಕ್ಷ್ಮಿ. ಹಾಗೆ ಮಣಿಪುರಕ್ಕೆ ಸಚೀಂದ್ರ, ಇಂದ್ರಾಣಿ, ಜಗನ್ಮಾತೆ, ಇಂದ್ರದೇವನ ಧರ್ಮಪತ್ನಿ ಇಂದ್ರಾಣಿ. ಆ ಇಂದ್ರದೇವ ಸ್ವರ್ಗಾಧಿಪತಿಗಳ ದೇವರಾಜ. ಹಾಗೆ ಅನಾಹತ ಚಕ್ರ, ಹೃದಯ ಮತ್ತು ಶ್ವಾಸಕೋಶಕ್ಕೆ ಮಹಾಲಕ್ಷ್ಮಿ, ಶ್ರೀಮನ್ನಾರಾಯಣ, ಮಹಾವಿಷ್ಣು. ಇವರೆಲ್ಲ ದೇವತೆಗಳು ನಮಗೆ ಒಲಿದ್ರೆ, ನಮಗೆ ಆಶೀರ್ವಾದ ಮಾಡಿದ್ರೆ, ನಮ್ಮೆಲ್ಲ ಕರುಣೆ ತೋರಿದ್ರೆ ಅಷ್ಟು ಚಕ್ರಗಳು ನಮಗೆ ಒಲಿದೆ ಅಂತ ಅರ್ಥ. ಆವಾಗ ಶಾರೀರಿಕವಾಗಿ ಸ್ಥೂಲಕಾಯ, ಭೌತಿಕ ಶರೀರ ಅಮರತ್ವವನ್ನು ಪಡೆದಿರುತ್ತೆ. ಅವ್ರ ಆಶೀರ್ವಾದ ನಮ್ಗೆ ಸಿಕ್ಕಿದರೆ ಅದಕ್ಕೆ ನಾವು ಅವರ ಸಾಕ್ಷಾತ್ಕಾರ ಮಾಡ್ಕೋಬೇಕು, ದರ್ಶನ ಮಾಡ್ಕೋಬೇಕು, ಅವ್ರನ್ನ ಹೊಲಿಸ್ಕೋಬೇಕು. ಕೆಲವರು ಸುಮ್ಮನೆ ಹೇಳ್ತಾರೆ, ನಿನಗೆ ಚಕ್ರಗಳು ಏರ್ಸ್ಕೊಟ್ಬಿಡ್ತೀನಿ ಬಾ, ಸುಯ್ ಅಂತ ಏರ್ಸ್ಕೊಡ್ತೀನಿ, ಸರ್ರ ಅಂತ ಏರ್ಸ್ಬಿಡ್ತೀನಿ, ಜುಮ್ ಅನ್ನೋ ಥರ, ಶಾಕ್ ಹೊಡೆಯೋ ಥರ ಏರ್ಸ್ಕೊಟ್ಬಿಡ್ತೀನಿ. ಈ ಥರ ಕೂರಿಸ್ಕೊಂಡು ಒಂದು 10 ಜನ ಕೂರಿಸ್ಕೊಬಿಟ್ಟು ವೀಡಿಯೋಗಳು ಮಾಡಿ ಹಾಕ್ತಿರ್ತಾರೆ. ನನಗೆ ಆಶ್ಚರ್ಯ ಆಗುತ್ತೆ, ಇವರೆಲ್ಲ ಅದೇನು ಪಾಠ ಮಾಡ್ತಾರಂತ. ನಿಜ ಹೇಳ್ತೀನಿ ರೀ, ಒಂದೊಂದು ಚಕ್ರ ನೀವು ಹೊಲಿಸ್ಕೋಬೇಕಾದ್ರೆ ಆಯಾ ದೇವತೆಗಳ ಆಶೀರ್ವಾದ ಇಲ್ಲದೆ ಅದು ಯಾವತ್ತಿಗೂ ಚಕ್ರ ನಿಮಗೆ ಹೊಲ್ದಿದೆ ಅಂತ ಅಲ್ಲ. ಯಾವತ್ತೂ ಆ ದೇವತೆಗಳು ನಿಮಗೆ ದರ್ಶನ ಕೊಡ್ತಾರೆ, ಆಶೀರ್ವಾದ ಮಾಡ್ತಾರೆ, ನಿಮ್ಮಲ್ಲಿ ಸೇರ್ಕೊಳ್ತಾರೆ ಆ ದೇವತೆಗಳು, ಆವತ್ತೇ ಆ ಚಕ್ರ ಹೊಲ್ದಿದೆ ಅಂತ. ಇಲ್ಲ ಅಂದರೆ ಇಲ್ಲ. ಯಾವುದೋ ಜುಮ್ ಅಂತು, ಯಾವುದೋ ಇನ್ನೇನೋ ಆಯಿತು, ಯಾವುದೋ ಅನುಭವ ಆಯಿತು, ಇವೆಲ್ಲ ಚಕ್ರ ಹೇರಿದೆ ಅಂತಲ್ಲ. ಇವತ್ತನ್ನ ತಿಳ್ಕೊಳ್ಳಿ, ಇಡೀ ನಿಮ್ಮ ಶರೀರದ ಶಕ್ತಿ ಮೇಲುಗಡೆ ಹೊರಟೋಗುತ್ತೆ. ಅದೇ ಕುಂಡಲಿನಿ ಸಾಧನೆ. ಮತ್ತು ನಿಮ್ಗೆ ಇಷ್ಟ ಬಂದಾಗ ಬರುತ್ತೆ, ವಿತಿನ್ 5 ಸೆಕೆಂಡಲ್ಲಿ ಹೊರಟೋಗುತ್ತೆ. ಗೊತ್ತಾಯ್ತಲ್ಲ? ಯಾರೇ ಆಗಲಿ ಸಾಧನೆ ಮಾಡಿದ್ರು. ಫಾರ್ ಎಕ್ಸಾಂಪಲ್, ಇವಾಗ ನಾನು ಕಣ್ಮುಚ್ಚಿ 5 ನಿಮಿಷ ನಾನು ಧ್ಯಾನ ಮಾಡಿದ್ರೆ ಇಡೀ ನನ್ನ ಶಕ್ತಿ ಆಚೆ ಹೋಗುತ್ತೆ. ಗೊತ್ತಾಯ್ತಲ್ಲ? ಕೋಮ ಹೊರಟೋಗ್ತೀವಿ. ಹೃದಯ, ಉಸಿರಾಟ ಎಲ್ಲ ಸ್ಲೋ ಆಗಿ ಹೊರಟೋಗುತ್ತೆ. ಗೊತ್ತಾಯ್ತಲ್ಲ? ಶರೀರದ ಮೇಲೆ ನಿಯಂತ್ರಣ ನಮಗಿರೋದಿಲ್ಲ, ಶರೀರದಿಂದ ಹೊರಗೊಟ್ಟೋಗಿದ್ದೀವಿ ಅಂತ ತಿಳ್ಕೊಳ್ಳಿ. ಅದನ್ನೇ ಸಮಾಧಿ ಅಂತೀವಿ, ಅದನ್ನೇ ಕುಂಡಲಿನಿ ಸಾಧನೆ ಅಂತೀವಿ. ಇವತ್ತಿಂದ ತಿಳ್ಕೊಳ್ಳಿ. ಎನಿ ಟೈಮ್ ನಮ್ಮ ಮೇಲೆ ಸುತ್ತಾ ಇರುತ್ತದು ಒಂದು ಶಕ್ತಿ. ನಾವು ನಿಮ್ಮ ಹತ್ರ ಮಾತಾಡೋವಾಗ, ಹೊರಗಡೆ ಇರೋವಾಗ ಅದು ಸ್ವಲ್ಪ ಕಡಿಮೆ ಇರುತ್ತೆ ಪ್ರಭಾವ, ಶಕ್ತಿ. ಅದೇ ನಾವು ಪ್ರಶಾಂತ ಕೂತಾಗ ಇಡೀ ನಮ್ಮ ಶರೀರ ಶಕ್ತಿ ಮೇಲೆ ಹೋಗುತ್ತೆ. ಆವಾಗ ಕಾಲುಗಳು ಫುಲ್ ಜೋಮ್ ಹಿಡಿಯುತ್ತೆ, ಶಕ್ತಿ ಕಳ್ಕೊಳ್ಳುತ್ತೆ ಕಾಲುಗಳು. ಆಮೇಲೆ ನಮ್ಮ ಪ್ರೈವೇಟ್ ಪಾರ್ಟ್ಸು ಶಕ್ತಿ ಕಳ್ಕೊಳ್ಳುತ್ತೆ, ಸಣ್ಣ ಕರಳು, ದೊಡ್ಡ ಕರಳು ಶಕ್ತಿ ಕಳ್ಕೊಳ್ಳುತ್ತೆ. ಹಾಗೆ ಹೃದಯ, ಶ್ವಾಸಕೋಶಗಳು ಶಕ್ತಿ ಕಳ್ಕೊಳ್ಳುತ್ತೆ. ಅಂದರೆ ಅವು ನಿಂತೋಗ್ತವೆ, ಡಲ್ ಆಗ್ತವೆ, ಬಡಿತ ಕಮ್ಮಿ ಆಗುತ್ತೆ, ಉಸಿರಾಟ ಕಮ್ಮಿ ಆಗುತ್ತೆ. ಇದೆಲ್ಲ ಪ್ರಾಣಾಯಾಮ ಅಂತೀವಿ. ಉಸಿರಾಟ ಕಮ್ಮಿ, ಹೃದಯ ಕಮ್ಮಿ ಬಡಿದಷ್ಟು. ಅರ್ಥ ಮಾಡ್ಕೊಳ್ಳಿ. ಸ್ಥಿರತೆ ಬರುತ್ತೆ ನಮ್ಮಲ್ಲಿ, ಕಂಟ್ರೋಲ್ ಬರುತ್ತೆ ನಮ್ಮ ಶರೀರ, ನಮ್ಮ ಪ್ರಾಣಶಕ್ತಿ ಕಂಟ್ರೋಲ್ ಬರುತ್ತೆ, ನಮ್ಮ ಮನಸ್ಸು ಕಂಟ್ರೋಲ್ ಬರುತ್ತೆ, ಶಾಂತ ಆಗುತ್ತೆ, ಪ್ರಶಾಂತ ಆಗುತ್ತೆ ಶರೀರ. ಇದಾದಮೇಲೆ ವಿಶುದ್ಧಿ ಚಕ್ರ. ವಿಶುದ್ಧಿ ಚಕ್ರ ಹೆಚ್ಚಾಗಿ ಮಾತಾಡಬಾರ್ದು, ಅನಾವಶ್ಯಕವಾಗಿ ಕೆಲಸಬಾರ್ದು ವಿಚಾರಗಳು ತಗೊಂಡು, ಕೆಟ್ಟ ಕಾಮೆಂಟ್ಗಳು ಬರೆಯೋದು ಗುರುಗಳ ಮೇಲೆ, ಕೆಟ್ಟ ಕಾಮೆಂಟ್ಗಳು ಬರೆಯೋದು ಅನ್ನ ಆಗ್ದವ್ರ ಮೇಲೆ, ಕೆಟ್ಟ ಅವ್ರು ಯಾರೇ ಆಗಿರಲಿ ನೋಡ್ರಿ,
ನಿಮ್ಮ ಮನೆ ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ. ಅವ್ರು ಕಷ್ಟಪಟ್ಟು ಅಡುಗೆ ಮಾಡ್ತಾರೆ, ಕಷ್ಟಪಟ್ಟು ಅಡುಗೆ ಮಾಡಿ ಊಟ ಹಾಕ್ತಾರೆ, ಅನ್ನ ಬಡಿಸ್ತಾರೆ, ಏನೇ ಬಡಿಸ್ತಾರೆ. ಅವ್ರ ಗಂಡ ಆಗಿರಲಿ ಹೆಣ್ಣಾಗಿರಲಿ, ಅನ್ನ ಹಾಕ್ದವ್ರಿಗೆ ಬಾಯಲ್ಲಿ ಅನ್ನ ತಿಂದು ಯಾರು ಅನ್ನ ಹಾಕಿದಾರೋ ಅವ್ರಿಗೆ ಹೊಲಸು ಕೆಟ್ಟ ಕೆಟ್ಟ ಕಾಮೆಂಟ್ಗಳು ಬರೆದ್ರೆ ಅಂತ ಅವ್ರನ್ನೇನಂತಾರೆ ರೀ? ಅವಿಶ್ವಾಸಿಗಳನ್ನಲ್ವ. ಒಂದು ನಾಯಿಗೆ ಒಂದು ತುತ್ತು ಊಟ ಹಾಕಿದರೆ ಅದು ಸಾಯೋವರೆಗೂ ನಮ್ಮನ್ನು ತಿಳ್ಕೊಳ್ಳುತ್ತೆ. ಅದೇ ಪ್ರಾಣಿಗಳಿಗೆ ನಾವು ನೋಡಿದ್ರೆ ಅವು ಸಾಯೋವರೆಗೂ ತಿಳ್ಕೊಳ್ತವೆ. ಆದರೆ ಈ ರೀತಿ ಕಾಮೆಂಟ್ಗಳು ಮಾಡೋರಿಗೆ ಏನಂತೀರ ನೀವು ಹೇಳಿ? ಅವಿಶ್ವಾಸದಿಂದ ನಡೆಯೋರಿಗೆ ಏನಂತೀರ ನೀವು ಹೇಳಿ? ಇಷ್ಟಕ್ಕೂ ಅವ್ರು ಮಾಡ್ತಾ ಇರೋದು ಸರಿನಾ? ಅದೆಲ್ಲ ಅವ್ರಿಗೆ ಮುಂದೆ ತಗಲೋದಿಲ್ವಾ ಪಾಪ ಅಲ್ವಾ? ಕೆಲವರೆಲ್ಲ ಹಾಗೆ ಮಾಡ್ತಾರೆ. ಅದಕ್ಕೆ ಮಾಡಿದ್ದಕ್ಕೆ ಉಪ್ಪು ತಿಂದವ್ರು ನೀರು ಕುಡಿಲೇಬೇಕಲ್ವ? ಪಾಪ ಮಾಡಿದ್ಮೇಲೆ ಅನುಭವಿಸ್ಲೇಬೇಕಲ್ವ? ಪುಣ್ಯ ಮಾಡಿದ್ಮೇಲೆ ಅನುಭವಿಸ್ಲೇಬೇಕಲ್ವ? ಪಾಪ ಮಾಡಲಿ ಪುಣ್ಯ ಮಾಡಲಿ ಅನುಭವಿಸ್ಲೇಬೇಕಲ್ವ? ಅನುಭವಿಸ ಗೊತ್ತಾಗುತ್ತಲ್ವ? ಹೌದಾ ಇಲ್ವ? ಅದಕ್ಕೆ ವಿಶುದ್ಧ ಚಕ್ರ ಇರುತ್ತಲ್ಲ, ಅದು ನಮ್ಮ ಕಂಟ್ರೋಲಲ್ಲಿರಬೇಕು. ಸಮುದ್ರ ಮಂಥನ ಆಗುತ್ತೆ. ದೈತ್ಯರು, ದೇವತೆಗಳು, ಸುರರು, ಅಸುರರು ವಾಸುಕಿ ಸರ್ಪನ ತಗೊಂಡು ಮೇರು ಪರ್ವತಕ್ಕೆ ಕಟ್ಟಿ ಸಮುದ್ರದಲ್ಲಿ ಕ್ಷೀರಸಾಗರ ಮಂಥನ ಮಾಡ್ತಾರೆ. ಕ್ಷೀರಸಾಗರ ಅಂದರೆ ಹಾಲಿನಂಥ ನೀರಿರುವ ಸಾಗರ. ಅಲ್ಲಿ ಮಜ್ಜಿಗೆ ಥರ ಕಡಿತಾರೆ. ಏತಕ್ಕೆ? ಅಮೃತ ಬರಲಿ, ವಜ್ರ ವೈಢೂರ್ಯಗಳು ಸಿಗಲಿ, ಪುಷ್ಪಕಾಮಾನ ಸಿಗಲಿ, ಕಲ್ಪವೃಕ್ಷ ಕಾಮಧೇನು ಸಿಗಲಿ ಅಂತ. ಇದರಿಂದ ಅಮರತ್ವ ಸಿಕ್ಕಿದರೆ ದೇವತೆಗಳು ಅದನ್ನು ಕುಡಿದು ಶಾಶ್ವತವಾಗಿ ಅಮರತ್ವವನ್ನು ಪಡಿಬೋದು. ಅಮರತ್ವವನ್ನು ಪಡೆದ್ರೆ ದೈತ್ಯರ ಮೇಲೆ ಯುದ್ಧ ಮಾಡ್ಬೋದು. ದೈತ್ಯರು ಇವ್ರ ಮೇಲೆ ದಾಳಿ ಮಾಡಿದ್ರು, ಇವರಿಗೆ ಕೈ ಕಾಲು ಕಚ್ಚಿದ್ರು ದೈತ್ಯರು, ಇವ್ರಿಗೇನೂ ಆಗಲ್ಲ, ಮತ್ತೆ ಸರಿ ಮಾಡ್ಕೋಬೋದು. ಯಾಕಂದರೆ ಇವರು ಅಮರತ್ವ ಕುಡಿದಿರ್ತಾರಲ್ಲ, ಅದಕ್ಕೆ ಅಮರತ್ವ ಸಂಪಾದನೆ ಮಾಡ್ಕೊಳ್ಳೋಕ್ಕೆ ಇವರು ಪ್ಲ್ಯಾನ್ ಮಾಡ್ತಾರೆ ದೇವತೆಗಳು. ಅದಕ್ಕೆ ಬೃಹಸ್ಪತಿ, ತ್ರಿಮೂರ್ತಿಗಳು ಇತ್ಯಾದಿ ಗುರುಗಳ ಸಲಹೆ ಅಂತೆ ದೇವತೆಗಳು ದೈತ್ಯರ ಜೊತೆ ಸಂಧಿ ಮಾಡ್ಕೊಳ್ತಾರೆ, ಒಪ್ಪಂದ ಮಾಡ್ಕೊಳ್ತಾರೆ. ಏನಂತಂದರೆ, ಇಲ್ಲಿ ನಿಮಗೆ ವಜ್ರ ವೈಢೂರ್ಯಗಳು ಸಿಗುತ್ತೆ, ಕುಡಿಲಿಕ್ಕೆ ಎಣ್ಣೆ ಸಿಗುತ್ತೆ, ಎಲ್ಲ ಹಂಚ್ಕೊಳ್ಳೋಣ. ತುಂಬ ಎಣ್ಣೆ ಇದೆ ಸಮುದ್ರದ ಆಳದಲ್ಲಿ, ನಿಧಿ ಇದೆ, ಆ ನಿಧಿನೆಲ್ಲ ಪಡ್ಕೊಂಡು ಎಲ್ಲ ಹಂಚ್ಕೊಳ್ಳೋಣ ಅಂತಾರೆ. ಆದರೆ ಅಮೃತ ಇದೆ ಅಂತ ಹೇಳಲ್ಲ ಇವರು ದೇವತೆಗಳವ್ರಿಗೆ. ದೈತ್ಯರಿಗೆ ಏನು ಬೇಕೋ? ಚೆನ್ನಾಗಿ ತಿನ್ನಬೇಕು, ಕುಡಿಲಿಕ್ಕೆ ಬೇಕು, ಎಣ್ಣೆ ಹೊಡಿಲಿಕ್ಕೆ ಬೇಕು, ತಿನ್ಲಿಕ್ಕೆ ಬೇಕು, ಒಂದಷ್ಟು ಬಂಗಾರ ವಜ್ರ ಹೊಡಿರ್ಬೇಕು, ಆಸೆ ಪಟ್ಟು ಬರ್ತಾರೆ. ಲಾಸ್ಟ್ಗೆ ಎಲ್ಲ ಈಚೆ ತೆಗಿತಾರೆ. ವಜ್ರ ವೈಢೂರ್ಯ, ಸಿಂಹಾಸನ, ಇನ್ನೊಂದು ಮತ್ತೊಂದು, ಕಾಮಧೇನು, ಕಲ್ಪವೃಕ್ಷ, ಐರಾವತ, ಪುಷ್ಪಕ ವಿಮಾನ, ಲಾಸ್ಟಿಗೆ ಲಕ್ಷ್ಮಿ, ಜ್ಯೇಷ್ಠಲಕ್ಷ್ಮಿ ಎಲ್ಲರೂ ಬರ್ತಾರೆ. ಆದರೆ ಮಹಾಲಕ್ಷ್ಮಿನ ಆ ಶ್ರೀಮನ್ನಾರಾಯಣ ಮದುವೆ ಮಾಡ್ಕೊಳ್ತಾನೆ. ಪುಷ್ಪಕ ವಿಮಾನನ ಇವೆಲ್ಲ ಇರುತ್ತೆ. ಕುಬೇರ ಪಡ್ಕೊಳ್ತಾನೆ. ಇವತ್ತು ಕುಬೇರ ಹತ್ರ ಇದೆ ಪುಷ್ಪಕ ವಿಮಾನ, ಆದರೆ ಇಂದ್ರನ ಹತ್ರ ಇತ್ತು ಫಸ್ಟು. ಆಮೇಲೆ ಕಾಮಧೇನು, ಕಲ್ಪವೃಕ್ಷ ಇರುತ್ತೆ. ಆದರೆ ಇದರಲ್ಲಿ ಅಮೃತನ ಕಳಸ ಬರುತ್ತೆ. ಇವ್ರನ್ನೆಲ್ಲ ಪಾರ್ಟಿ ಇಕ್ಕೋಬೇಕಲ್ಲ, ಸುರರು ಅಸುರರು ಪಾರ್ಟಿ ಇಕ್ಕೋಬೇಕಲ್ಲ, ಎಲ್ಲ ಪಡ್ಕೊಂಡ್ಮೇಲೆ ಅವಾಗೆಲ್ಲ ಲೈನಾಗಿ ಕೂರಿಸ್ತಾರೆ. ಲೈನಾಗಿ ಒಂದು ಕಡೆ ದೈತ್ಯರು ರಾಕ್ಷಸರು ಲೈನು, ಇನ್ನೊಂದು ಕಡೆ ದೇವತೆಗಳು. ಆವಾಗ ದೈತ್ಯರಿಗೆ ಎಣ್ಣೆ ಕೊಡ್ತಾರೆ ಕುಡಿಲಿಕ್ಕೆ. ಆದರೆ ಈ ಕಡೆ ದೇವತೆಗಳಿರ್ತಾರೆ, ಇವ್ರಿಗೆ ಎಣ್ಣೆ ಕೊಡಲ್ಲ ಕುಡಿಲಿಕ್ಕೆ. ಏನು ಕೊಡ್ತಾರೆ ಗೊತ್ತಾ? ಅಮೃತ. ಇವರು ಅಮೃತ ಕುಡಿದ್ರೆ ಸಾಯೋದಿಲ್ಲ, ಶಾಶ್ವತ ಬದುಕ್ತಾರೆ. ಯಾರಾದರೂ ದಾಳಿ ಮಾಡಿದ್ರೆ ಮತ್ತೆ ಅವರು ವಾಸಿ ಮಾಡ್ಕೋಬೋದು ಇಮಿಡಿಯೇಟ್ಲಿ. ಅವ್ರ ಶರೀರಕ್ಕೆ ಗಾಯ ಆಗುತ್ತೆ, ಇಮಿಡಿಯೇಟ್ಲಿ ವಾಸಿ ಆಗಿಬಿಡುತ್ತೆ ಸ್ವಲ್ಪ ದಿನದಲ್ಲಿ. ಅವ್ರು ಸಾಯೋದಿಲ್ಲ, ಅಂಥ ಶಕ್ತಿ ಬರುತ್ತೆ. ಆದರೆ ಈ ವಿಚಾರ ದೈತ್ಯರಿಗೆ ಗೊತ್ತಿರಲ್ಲ. ಅವರೇನು ಅಂದ್ಕೊಂಡಿರ್ತಾರೆ, ನಮಗೇನು ಕುಡಿಲಿಕ್ಕೆ ಕೊಟ್ಟಿದ್ದಾರೆ, ಇಷ್ಟೆಲ್ಲ ಕಷ್ಟಪಟ್ಟು ನಾವೆಲ್ಲ ಸಮುದ್ರದಲ್ಲೇ ಮಂಥನ ಮಾಡಿ ಎಲ್ಲ ಪಡ್ಕೊಂಡಿದ್ದೀವಿ, ಎಲ್ಲ ಹಂಚ್ಕೊಂಡಿದ್ದಾರೆ ಭಾಗಗಳು, ಬೆಳ್ಳಿ, ಬಂಗಾರ, ವಜ್ರ ವೈಢೂರ್ಯ, ಐರಾವತ, ಕಾಮಧೇನು, ಕಲ್ಪವೃಕ್ಷ ಇವೆಲ್ಲ ಹಂಚ್ಕೊಂಡಿದ್ದಾರೆ. ಈಗೆಲ್ಲ ಪಾರ್ಟಿ ಇಟ್ಕೊಂಡಿದ್ದಾರೆ, ತಿನ್ನೋದು ಕುಡಿಯೋದು ಅಂತ ಒಂದು ಪಾರ್ಟಿ ಇರುತ್ತಲ್ಲ, ಎಂಜಾಯ್ ಮಾಡೋದು. ಈ ಎಂಜಾಯ್ ಮಾಡೋ ಪಾರ್ಟಿನಲ್ಲಿ ಅವ್ರಿಗೆ ಏನು ಕೊಡ್ತಿದ್ದಾರೆ? ಎಣ್ಣೆ, ಕುಡಿಲಿಕ್ಕೆ ಎಣ್ಣೆ. ಆದರೆ ದೇವತೆಗಳಿಗೆ ಏನು ಕೊಡ್ತಿದ್ದಾರೆ? ಅಮೃತ. ಕೊಡ್ತಾ ಇರೋದು ಯಾರು? ಮೋಹಿನಿ ಅವತಾರ ತಾಳಿ ಶ್ರೀಮನ್ನಾರಾಯಣ ಒಳ್ಳೆ ಸುಂದರಿಯಾಗಿ ಅವತಾರ ತಾಳಿ, ಇನ್ನೂ ದೇವತಾ ಕನ್ಯೆಯರು ಇವರೆಲ್ಲ ಸೇರ್ಕೊಬಿಟ್ಟು ಡ್ಯಾನ್ಸ್ ಆಡಿಕೊಂಡು
ಪಾರ್ಟಿ ಅಂದರೆ ಗೊತ್ತಲ್ಲ, ಡ್ಯಾನ್ಸು ಇನ್ನೊಂದು ಮತ್ತೊಂದು ಎಲ್ಲ ಇರುತ್ತೆ, ಸಂಗೀತ ಎಲ್ಲ, ತಿನ್ನೋದು ಕುಡಿಯೋದು. ಆವಾಗ ದೇವತೆಗಳಿಗೆ ಅಮೃತ ಕೊಡ್ತಾರೆ. ಆದರೆ ದೇವತೆಗಳ ಸಾಲಿನಲ್ಲಿ ಅವ್ರ ಜೊತೆಯಲ್ಲಿ ಒಬ್ಬ ಸೇರ್ಕೊಂಡಿರ್ತಾನೆ, ಅವನೇ ರಾಹುಕೇತು. ಅವನು ಯಾರು ಗೊತ್ತಾ? ಈ ದೈತ್ಯರಲ್ಲಿ ಒಬ್ಬ. ಅವನು ಸ್ವಲ್ಪ ಕುಳ್ಳ, ದಪ್ಪ, ತುಂಬ ಬುದ್ಧಿವಂತ, ತಲೆ ದಪ್ಪದಾಗಿರುತ್ತೆ, ತುಂಬ ಚುರುಕಾಗಿರುತ್ತೆ ಅವನ ಮೈಂಡ್. ಅವನು ಮೊದಲೇ ಯೋಚನೆ ಮಾಡಿರ್ತಾನೆ, ಏನಂತ ಗೊತ್ತಾ? ನಮಗೆ ದೇವತೆಗಳು ಮೋಸ ಮಾಡ್ಬೋದು, ಯಾವುದಕ್ಕೂ ಅವ್ರ ಕಡೆ ಹೋಗಿ ಕೂತ್ಕೊಬಿಡೋಣ, ಅವ್ರ ಜೊತೆನಲ್ಲಿ ಸೇರ್ಕೊಬಿಡೋಣ. ಈ ಕಡೆ ಎಲ್ಲ ದೈತ್ಯರಿದ್ದಾರೆ, ರಾಕ್ಷಸರಿದ್ದಾರೆ, ಆ ಕಡೆ ಎಲ್ಲ ದೇವತೆಗಳೇ ಇದ್ದಾರೆ, ನಾನು ಹಾಗೆ ಅವ್ರ ಜೊತೆಲಿ ಸೇರ್ಕೊಬಿಡೋಣ ಈ ಪ್ಲ್ಯಾನ್ ಮಾಡ್ತಾನೆ. ಯಾರು? ರಾಹುಕೇತು ಅಂದರೆ ಒಬ್ಬನೇ, ಅವನ ಹೆಸರು. ಅವ್ರ ಕಡೆ ಹೋಗಿ ಸೇರ್ಕೊಬಿಟ್ಟಿರ್ತಾನೆ, ಅಮೃತನೂ ಕುಡಿದ್ಬಿಟ್ಟಿರ್ತಾನೆ. ಆವಾಗ ಮೋಹಿನಿ ಅವತಾರದಲ್ಲಿದ್ದ ಶ್ರೀಮನ್ನಾರಾಯಣ ನೋಡ್ಕೊಬಿಡ್ತಾನೆ. ಅವನು ಕುಡಿದ್ಬಿಟ್ಟಿರ್ತಾನೆ, ಗೊಟ ಅಂತ ಇಲ್ಲಿ ಬಂದುಬಿಟ್ಟಿರುತ್ತೆ, ಹಂಗೆ ಹಿಡಿದ್ಬಿಡುತ್ತೆ. ಅವ ಶ್ರೀಮನ್ನಾರಾಯಣ ಸುದರ್ಶನ ಚಕ್ರ ತಗೊಂಡು ಬಿಡ್ತಾನೆ. ಸುದರ್ಶನ ಚಕ್ರ ಸುತ್ಕೊಂಡು ಹೋಗಿ ಅವನ ತಲೆ ಕಟ್ ಮಾಡಿ ಬಿಸಾಗುತ್ತೆ. ಆವಾಗ ಎಲ್ಲರೂ ಏನಾಯಿತು ಅಂತ ನೋಡೋಷ್ಟೊತ್ತಿಗೆ ಅವರೆಲ್ಲ ಕುಡ್ಕೊಂಡು ತೂಗಾಡ್ಕೊಂಡಿರ್ತಾರೆ. ಆವಾಗ ದೇವತೆಗಳು ಅವ್ರ ಮೇಲೆ ದಾಳಿ ಮಾಡ್ತಾರೆ. ಅವ್ರ ಮೇಲೆ ದಾಳಿ ಮಾಡಿ ದೈತ್ಯರನ್ನೆಲ್ಲ ಸಂಹಾರ ಮಾಡ್ತಾರೆ. ಎಲ್ಲ ದೈತ್ಯರನ್ನು ನುಚ್ಚು ನೂರು ಮಾಡಾಕ್ತಾರೆ, ಸಾಯಿಸಾಕ್ತಾರೆ, ಒಬ್ಬರನ್ನೂ ಬಿಡಲ್ಲ ಅವ್ರನ್ನ. ಆದರೆ ಈ ರಾಹುಕೇತುನು ತುಂಡಾಗಿ ಒಂದು ಕಡೆ ತಲೆ, ಒಂದು ಕಡೆ ಶರೀರ ಬಿದ್ದಿರುತ್ತೆ. ಆದರೆ ಒಬ್ಬ ಉಳ್ಕೊತಾನೆ, ಅವನೇ ಅಂಧಕಾಸುರ. ಅವನ ತಲೆಗಳು ಸಹಸ್ರಾರು ಕ್ರೂರ ಸರ್ಪ ತಲೆಗಳು ಸಹಸ್ರಾರು ಇರ್ತಾವಲ್ಲ, ಅಷ್ಟು ಬಲಶಾಲಿ ಅವನು, ಅಷ್ಟು ವಿಷ ಅಂಧಕಾಸುರ. ಅವನೊಬ್ಬ ತಪ್ಸ್ಕೊಂಡು ಓಡೋಗ್ಬಿಡ್ತಾನೆ. ಇವತ್ತಿಗೂ ಉಳಿದಿರೋದಂದ್ರೆ ಅಂಧಕಾಸುರ ಒಬ್ಬನೇ. ಒಬ್ಬನೇ ಉಳಿದಿರೋದು ದೈತ್ಯ ಕುಲದಲ್ಲಿ, ಎಲ್ಲ ನಾಶ ಆಗಿದ್ದಾರೆ. ಆದರೂ ಅವನು ಎಲ್ಲೆಲ್ಲೋ ರಾಕ್ಷಸರು ಇರ್ತಾರೆ, ಅಕಸ್ಮಾತ್ ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಇರ್ತಾರೆ, ಅವ್ರನ್ನೆಲ್ಲ ಒಟ್ಟಿಗೆ ಸೇರಿಸ್ತಿದ್ದಾನೆ ಇವಾಗ, ಯಾರಾದರೂ ಮಾಡಿ ರಾಜ್ಯಭಾರ ಮಾಡಬೇಕಂತ. ಆದರೆ 4 ಯುಗಗಳು, ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಈ 4 ಯುಗಗಳು ಅಂತ್ಯ ಆಗೋಗಿದೆ. ಈಗ ಕಂತ್ರಿಯುಗ, ದುಷ್ಟರ ಯುಗ. ಈಗ ಅಂಧಕಾಸುರ ದರ್ಬಾರ್ ಮಾಡ್ತಿದ್ದಾನೆ, ಕಲಿಪುರುಷ ಅಂತಾರೆ, ಕಲಿಪುರುಷ ದರ್ಬಾರ್ ಮಾಡ್ತಿದ್ದಾನೆ. ಇದಕ್ಕೆ ರಾಹುಕೇತು ಸಹಾಯ ಮಾಡ್ತಿದ್ದಾನೆ, ಸಹಾಯ ಮಾಡ್ತಿದ್ದಾನೆ ಈಗ, ಗೊತ್ತಾಯ್ತಲ್ಲ. ಆಮೇಲೆ ದೈತ್ಯರೆಲ್ಲ ನಿರ್ನಾಮ ಆಗ್ತಾರೆ, ದೇವತೆಗಳು ಖುಷಿ ಆಗುತ್ತಾರೆ. ಆದರೆ ದೈತ್ಯರ ಗುರು ಶುಕ್ರಾಚಾರ್ಯರಿಗೆ ತುಂಬ ಫೀಲ್ ಆಗುತ್ತೆ, ನೋವಾಗುತ್ತೆ. ಎಲ್ಲ ಬಂದು ನೋಡ್ತಾನೆ, ಎಲ್ಲ ದೈತ್ಯರು ಸತ್ತು ಹೋಗಿರ್ತಾರೆ, ದೇವತೆಗಳು ಅಲ್ಲಿಂದ ಹೊರಟೋಗಿರ್ತಾರೆ. ಆದರೆ ರಾಹು ತಲೆ ಒಂದು ಕಡೆ ಬಿದ್ದಿರುತ್ತೆ, ರಾಹುಕೇತುದು ಶರೀರ ಒಂದು ಕಡೆ ಆದರೂ ಜೀವಂತವಾಗಿರುತ್ತೆ. ಅದನ್ನು ನೋಡಿಬಿಟ್ಟು ಪ್ರಯತ್ನ ಪಡ್ತಾನೆ, ಏನು ಮಾಡೋದು ಅಂತ. ಆದರೆ ಒಂದು ಸಾರಿ ಹುಟ್ಟಿದ ಮೇಲೆ, ಒಂದು ಸಾರಿ ಸತ್ತ ಮೇಲೆ ಮತ್ತೆ ಸರಿ ಮಾಡೋಕ್ಕಾಗಲ್ಲ, ಇದು ವಿಧಿ ನಿಯಮ. ಏನು ಮಾಡೋದು ಅಂತಾನೆ. ಆ ಕಡೆ ನೋಡ್ತಾನೆ, ಅಲ್ಲಿ ಒಂದು ಸರ್ಪ ಹೋಗ್ತಾ ಇರುತ್ತೆ. ಸರ್ಪ ಅಂದರೆ ಅದು ಕೂಡ ದೇವತೆಗಳ ಪರವಾಗಿರುತ್ತೆ, ದೇವತೆಗಳ ಕಡೆ ಯುದ್ಧ ಮಾಡೋಕ್ಕೆ ಬಂದಿರುತ್ತೆ, ಅದು ಹೋಗ್ತಾ ಇರುತ್ತೆ. ಅದನ್ನು 2 ತುಂಡು ಮಾಡ್ತಾನೆ ಶುಕ್ರಾಚಾರ್ಯರು. ಸರ್ಪನ ಹಿಡಿದು 2 ತುಂಡು ಮಾಡಿ ತಲೆನ ಈ ರಾಹು ಶರೀರ ಇರುತ್ತಾ, ಕೈ ಕಾಲು, ಅದಕ್ಕೆ ಹಾಕ್ತಾನೆ. ಸರ್ಪದ ತಲೆಯನ್ನು ಈ ರಾಹು ಕೈ ಕಾಲು ಇರುತ್ತಲ್ಲ ಅದಕ್ಕೆ ಹಾಕ್ತಾನೆ. ಸರ್ಪದ ಬಾಲದ ಕಡೆ ಇರ್ತಲ್ಲ, ಸರ್ಪ ಬಾಲದ ಕಡೆ ಇರುತ್ತಲ್ಲ ಆ ಭಾಗವನ್ನು ಈ ರಾಹುಕೇತು ತಲೆ ಇರುತ್ತಲ್ಲ ಅದಕ್ಕೆ ಜೋಡಿಸ್ತಾನೆ. ಆವಾಗ ರಾಹುಕೇತು ಅಂತ ಇಬ್ಬರು ತಯಾರಾಗ್ತಾರೆ. ಒಬ್ಬೇ ವ್ಯಕ್ತಿ ತಲೆ ಶರೀರ ಬೇರೆ ಬೇರೆ ಆಗಿತ್ತು, ಅದೇ ಸರ್ಪವನ್ನು ಎಡಭಾಗ ಮಾಡಿ ಅದನ್ನು ಇವಕ್ಕೆ ಜೋಡಿಸ್ತಾನೆ. ಆವಾಗ ರಾಹುಕೇತು ತಯಾರಾಗ್ತಾರೆ. ಇದು ಹಿಸ್ಟ್ರಿ. ಆಮೇಲೆ ಶ್ರೀಮನ್ನಾರಾಯಣ ಹಾಗೂ ದೇವತೆಗಳು ಇವರೆಲ್ಲ ನ್ಯಾಯ ಪಂಚಾಯತಿ ನಡೀತದೆ. ಶುಕ್ರಾಚಾರ್ಯರು ವಿವಾದ ಮಾಡ್ತಾರೆ. ನಮ್ಮ ದೈತ್ಯರಿಗೆ ನೀವು ಮೋಸ ಮಾಡಿದಿರಿ, ವಂಚನೆ ಮಾಡಿದಿರಿ, ಇಷ್ಟಕ್ಕೂ ಈಗ ರಾಹುಕೇತುಗೆ ತಲೆ ಕತ್ತರಿಸಿದ್ರಿ ಅಮೃತ ಕೊಡ್ತಿದ್ದಕ್ಕೆ ಅಂತ ಶುಕ್ರಾಚಾರ್ಯರು ಗಲಾಟೆ ಮಾಡ್ತಾರೆ. ಆಗ ಗುರು ಬೃಹಸ್ಪತಿ ಇತ್ಯಾದಿ ದೇವತೆಗಳೆಲ್ಲ ಸೇರಿ, ಆಯಿತು ಈಗ ರಾಹು ಅಮೃತ ಕುಡಿದ್ಬಿಟ್ಟಿದ್ದಾನೆ, ಈಗ ಆತ ಜೀವಂತವಾಗಿದ್ದಾನೆ, ಆತನನ್ನು ನಮ್ಮ ದೇವತೆಗಳಲ್ಲಿ ಗ್ರಹಗಳಲ್ಲಿ ನಾವು ಅವ್ರನ್ನ ಗ್ರಹಾಧಿಪತಿಗಳು ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗೆ ರಾಹುಕೇತು ಇವತ್ತು ದೇವತೆಗಳ ಸಾಲಿನಲ್ಲಿದ್ದಾರೆ. 9 ಗ್ರಹಗಳಲ್ಲಿ
ರಾಹು ಕೇತು ಇಬ್ಬರು ಇರ್ತಾರೆ. ಅವತ್ತಿಂದ ದೇವತೆಗಳ ಜೊತೆ ರಾಹು ಕೇತು ಇದ್ದಾರೆ. ಮೊದಲು ಅವರು ರಾಕ್ಷಸ ದೈತ್ಯ, ಇವಾಗ ದೇವತಾ. ಆದರೂ ಆ ಬುದ್ಧಿ ಹೋಗಿಲ್ಲ ರಾಹುಗೆ. ಗೊತ್ತಾಯ್ತಲ್ಲ, ದೇವತೆಗಳಿಗೆ ವಿರೋಧ ಮಾಡ್ತಾನೆ. ಇದಕ್ಕೆ ಶನೇಶ್ವರನೂ ಸ್ವಲ್ಪ ಸಹಾಯ ಮಾಡ್ತಾನೆ ಆ ಕಡೆ ಈ ಕಡೆ. ಹಾಗೆ ಕಲಿಪುರುಷ ಯಥೇಚ್ಛವಾಗಿ ಸಹಾಯ ಮಾಡ್ತಾನೆ, ಅಂಧಕಾಸುರ ಯಥೇಚ್ಛವಾಗಿ ಸಹಾಯ ಮಾಡ್ತಾನೆ, ಶುಕ್ರಾಚಾರ್ಯ ಗುರುವಾಗಿದ್ದಾನೆ. ಇದು ಕತೆ. ಆದರೆ ಇಲ್ಲಿ ಯಾಕೆಷ್ಟು ವಿಚಾರ ಹೇಳಿದೆ ಅಂದರೆ, ಸಮುದ್ರ ಮಂಥನ ಮಾಡುವಾಗ ವಾಸುಕಿ ಸರ್ಪನ ತಲೆ ಭಾಗದಲ್ಲಿ ದೈತ್ಯರು ಹಿಡ್ಕೊಂಡು ಎಳಿತಾರೆ, ಬಾಲದ ಭಾಗದಲ್ಲಿ ದೇವತೆಗಳು ಹಿಡ್ಕೊಂಡು ಮಜ್ಜಿಗೆ ಕಡಿತಿರಲ್ಲ ಆ ರೀತಿ, ಮೊಸರನ್ನು ಕಡಿತಿರಲ್ಲ ಆ ರೀತಿ. ಆ ಟೈಮಲ್ಲಿ ವಾಸುಕಿ ಸರ್ಪ, ನಾಗರಾಜ ವಾಸುಕಿ ವಿಷ ಬರುತ್ತೆ ಈಚೆ. ಪಾಪ ಸುಸ್ತಾಗಿ ತಲೆಯಲ್ಲಿರೋ ವಿಷ ಎಲ್ಲ ಈಚೆ ಬಂದ್ಬಿಡುತ್ತೆ. ಅದು ಸಮುದ್ರದಲ್ಲಿ ಹೋಗುತ್ತೆ. ಅಲ್ಲೆಲ್ಲ ದೇವತೆಗಳು ದೈತ್ಯರು ಇರ್ತಾರೆ. ಎಲ್ಲ ತಲೆ ಸುತ್ತಿ ಬೀಳ್ತಾರೆ, ಕೆಲವರು ಸತ್ತು ಹೋಗ್ತಾರೆ ವಿಷಕ್ಕೆ. ಆವಾಗ ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ ಮಹಾದೇವನಿಗೆ. ಮಹಾದೇವ ಬಂದು ಆ ವಿಷನೆಲ್ಲ ಕುಡಿತಾನೆ. ಆದರೆ ವಿಷ ಕುಡಿದ್ರೆ ಎಲ್ಲವನ್ನು ಶಿವನಿಗೆ ಮರಣ ಬರುತ್ತೆ ಅಂದ್ಬಿಟ್ಟು ಪಾರ್ವತಿ ಗೊತ್ತಾಗುತ್ತೆ. ಪಾರ್ವತಿ ಓಡೋಡಿ ಬಂದು ಅಲ್ಲೇ ನಿಂತೋಗ್ಬೇಕು ವಿಷ ಅಂತ ಮತ್ತೆ ನಾಗರಾಜನನ್ನು ತಂದು ಕುತ್ತಿಗೆಗೆ ಬಿಗಿದು ಬಿಡ್ತಾಳೆ. ನಾಗರಾಜನನ್ನು ತಂದು ಶಿವನ ಕುತ್ತಿಗೆಗೆ ಬಿಗಿತಾಳೆ. ಯಾರು? ಪಾರ್ವತಿ. ಕಟ್ಟಾಕ್ಬಿಡ್ತಾಳೆ ಕುತ್ತಿಗೆನ, ವಿಷ ಕೆಳಗಡೆ ಹೋಗಬಾರ್ದಂತ. ಆವಾಗ ನಾಗರಾಜನನ್ನು ಕಟ್ಟಾಕಿದ್ರಿಂದ ವಿಷ ಕೆಳಗಡೆ ಹೋಗಲ್ಲ, ಇಲ್ಲೇ ಇದ್ದಾಗುತ್ತೆ ವಿಷ. ಅದಕ್ಕೆ ಇಲ್ಲಿ ನೋಡಿ, ಶಿವನಿಗೆ ಕಂಠಭಾಗ ನೀಲಿ ಕಲರ್ ಇರುತ್ತೆ, ಅದಕ್ಕೆ ನೀಲಕಂಠೇಶ್ವರ ಅಂತ ಹೆಸರು. ಇದೇ ವಿಶುದ್ಧಿ ಚಕ್ರ. ಈ ವಿಶುದ್ಧಿ ಚಕ್ರದ ಅರ್ಥ ಏನಪ್ಪ ಅಂದರೆ, ಕೆಟ್ಟವರು ಒಳ್ಳೆಯವರು ಕೆಟ್ಟವರು ಸದಾ ನಮ್ಮ ಅಕ್ಕಪಕ್ಕ ಎಲ್ಲ ಕಡೆ ಇರ್ತಾರೆ. ಒಂದನೇದು. ಎರಡನೇದು, ಸುಖ ದುಃಖ ನಮ್ಮ ಜೊತೆಗೆ ಇರುತ್ತೆ, ಸುಖ ದುಃಖ. ಹಾಗೆ ಕಷ್ಟ ಸುಖ, ಅದು ಕೂಡ ಕಷ್ಟ ನಷ್ಟ, ಸುಖ ಲಾಭ, ಇವೆಲ್ಲ ನಮ್ಮ ಜೊತೆಗೆ ಇರ್ತದೆ. ಕೆಟ್ಟವರು ಒಳ್ಳೆಯವರು ನಮ್ಮ ಜೊತೆಗೆ ಇರ್ತಾರೆ. ನಾವೆಲ್ಲವನ್ನೂ ತಡ್ಕೋಬೇಕು. ಇಲ್ಲಿವರೆಗೂ ಇಷ್ಟ ಬಂದಾಗ ಮಾತಾಡಬಾರ್ದು, ಬಾಯಿಗೆ ಬಂದಿದ್ದೆಲ್ಲ ಮಾತಾಡಬಾರ್ದು, ಕೆಲಸಬಾರ್ದೆಲ್ಲ ಮಾತಾಡಬಾರ್ದು. ಸುಮ್ಮನೆ ಸ್ಪೀಚ್ ಹೊಡಿತಾ ಕೂತ್ಕೋಬಾರ್ದು. ಒಂದು ವೇಳೆ ಸ್ಪೀಚ್ ಮಾತಾಡಲೇಬೇಕಂದ್ರೆ ಇನ್ನೊಬ್ಬರಿಗೆ ಜ್ಞಾನ ಕೊಡಬೇಕು. ಜ್ಞಾನದಾನಕ್ಕಿಂತ ಈ ಜಗತ್ತಿನಲ್ಲಿ ಬೇರೊಂದಿಲ್ಲ. ಜ್ಞಾನದಾನಕ್ಕಿಂತ ಈ ಜಗತ್ತಿನಲ್ಲಿ ದೊಡ್ಡದು ಬೇರೊಂದಿಲ್ಲ. ಮಾತಾಡಿದರೆ ಮುತ್ತುಗಳ ಥರ ಇರಬೇಕು, ಒಳ್ಳೆ ಥರ ಇರಬೇಕು, ಬೆಲೆ ಬಾಳಬೇಕು. ಒಂದೊಂದು ಮಾತಿಗೂ ತುಂಬ ಬೆಲೆ ಇರಬೇಕು, ಮಹತ್ವ ಇರಬೇಕು. ಆ ರೀತಿ ಮಾತಾಡಬೇಕು. ಅದು ಬಿಟ್ಟು ಸುಮ್ಮನೆ ಕಾಲಹರಣ ಮಾಡೋದು, ಸುಮ್ಮನೆ ಕೂತ್ಕೊಂಡು ಕಾಮೆಂಟ್ಗಳು ಮಾಡೋದು, ಅದೆಲ್ಲ ಮಾಡಿದ್ರೆ ಪಾಪ ಅಲ್ವಾ? ಇಲ್ದಿರೋ ಪಾಪ ತಲೆ ಮೇಲೆ ಹೊತ್ಕೊಳ್ಳೋದು. ತಾವು ತಲೆ ಮೇಲೆ ಹೊತ್ಕೊಳ್ಳೋದ್ರಿಂದ ಯಾರಿಗೆ ನಷ್ಟ? ಯಾರು ಪಾಪ ಮಾಡ್ತಾರೆ ಅವ್ರು ಹಾಳಾಗೋಗ್ತಾರೆ. ಅವ್ರನ್ನ ಯಾರು ಹೆಂಡ್ತಿ ಮಕ್ಕಳು ನಂಬ್ಕೊಂಡಿರ್ತಾರೆ ಅವ್ರಿಗೂ ಕಷ್ಟ ಆಗುತ್ತಲ್ವ? ಆಗಲ್ವ? ಇದನ್ನು ಅರ್ಥ ಮಾಡ್ಕೋಬೇಕು ಎಲ್ಲರೂ. ಅದಕ್ಕೆ ವಿಷ ಅನ್ನೋದು ಇರಬಾರ್ದು. ಅದನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು, ಇಲ್ಲೇ ಇಟ್ಕೋಬೇಕು. ಬಾಯಿಂದ ಹೊರಗೆ ಬರಬಾರ್ದು, ಕಣ್ಣಿಂದ ಹೊರಗೆ ಬರೋದು, ತಲೆಯಿಂದ ಹೊರಗೆ ಬರಬಾರ್ದು. ಇಲ್ಲೇ ನುಂಗ್ಕೋಬೇಕು ನಾವು. ಕಷ್ಟ ಆಗಲಿ, ಸುಖ ಆಗಲಿ, ದುಃಖ ಆಗಲಿ, ಏನಾಗಲಿ. ನನಗೆ ಎಷ್ಟೋ ಜನ ಕೆಟ್ಟ ಕಾಮೆಂಟ್ ಮಾಡಿದ್ದಾರೆ, ಮಾಡ್ತಾಯಿದ್ದಾರೆ. ಗೊತ್ತಾಯ್ತಲ್ಲ? ಅವ್ರವ್ರು ಮಾಡಿದ್ದು ಅವ್ರಿಂದನೇ ಇರುತ್ತೆ, ಅವ್ರು ಮಾಡಿದ ಪಾಪ ಅವರಿಂದನೇ ಇರುತ್ತೆ ಅಲ್ವಾ? ನಮಗೇನೋ ಬರುತ್ತಾ ಅವ್ರು ಮಾಡಿದ ಪಾಪ? ಬರೋಲ್ಲ. ಅಕ್ಕಪಕ್ಕ ನಿಮ್ಮ ಮನೆಗಳಲ್ಲಿ, ನಿಮ್ಮ ಮನೆಗಳ ಅಕ್ಕಪಕ್ಕ, ನಿಮ್ಮ ಆಫೀಸ್ನಲ್ಲಿ, ನಿಮ್ಮ ಹೋಟೆಲಲ್ಲಿ, ಅಂಗಡಿಯಲ್ಲಿ, ಬಸ್ ಸ್ಟ್ಯಾಂಡಲ್ಲಿ, ರೈಲ್ವೆ ಸ್ಟೇಷನಲ್ಲಿ, ಎಲ್ಲ ಕಡೆ, ಲಾಸ್ಟ್ಗೆ ಪ್ಲೇನಲ್ಲೂ ಕೂಡ ಎಲ್ಲ ಕಡೆ ದುಷ್ಟರು ಇರ್ತಾರೆ. ಕೆಟ್ಟದಾಗಿ ವರ್ತಿಸ್ತಾರೆ, ದೌರ್ಜನ್ಯ ಮಾಡ್ತಾರೆ, ದರ್ಪ ಎಸಗ್ತಾರೆ. ಬಲಶಾಲಿಗಳು ನಾವೇ ಅಂತ ಮೆರೀತಾರೆ. ಕುತಂತ್ರ ಮಾತುಗಳು ಹೇಳ್ತಾರೆ. ಅವಿವೇಕಿಗಳು ಕೆಟ್ಟ ಕಾಮೆಂಟ್ ಮಾಡ್ತಾರೆ. ಅವ್ರ ಬಗ್ಗೆ ಎಲ್ಲ ನಾವು ತಲೆ ಆಗಬಾರ್ದು. ನಮ್ಮ ಕೋಪ, ನಮ್ಮ ಆವೇಶನ ತಾಳ್ಮೆಯಿಂದ ಇಲ್ಲೇ ಇಟ್ಕೋಬೇಕು. ಆವಾಗಲೇ ಈ ಚಕ್ರ ನಮ್ಗೆ ಒಲಿದಿದೆ ಅಂತ ಅರ್ಥ ಆಯ್ತಲ್ಲ? ಈ ಚಕ್ರ, ವಿಶುದ್ಧ ಚಕ್ರ ಒಲಿದಿದೆ ಅಂದರೆ ಏನರ್ಥ? ಇಷ್ಟನ್ನು ಅರ್ಥ ಮಾಡಿಕೊಂಡು ತಿಳ್ಕೊಂಡು ಅದನ್ನು ನಮ್ಮ ಕಂಟ್ರೋಲ್ ಇಟ್ಕೋಬೇಕು. ಯಾರೋ ಪಾಪಿಗಳು, ನೀಚರು, ನಿಕೃಷ್ಟರು ಕೆಟ್ಟದಾಗ ಮಾತಾಡ್ತಾರೆ, ಜಗಳಕ್ಕೆ ಬರ್ತಾರೆ, ದೌರ್ಜನ್ಯ ಮಾಡ್ತಾರೆ, ದರ್ಪ ಮಾಡ್ತಾರೆ. ಅವು ವೇಸ್ಟ್ ಫೆಲೋಗಳವರು. ನಮ್ಮ ಕಾಲು ಚಪ್ಪಲಿಗಳಿರ್ತಾವಲ್ಲ, ಅದಕ್ಕಿಂತ ಕಡೆಯವರು. ನಮ್ಮ ಕಾಲು ಚಪ್ಪಲಿನಲ್ಲಿ ಹೊಲಸೆಲ್ಲ ತುಳಿತೀವಿ, ರಸ್ತೆನಲ್ಲಿ, ಬಾತ್ರೂಮಲ್ಲಿ ನಮ್ಮ ಕಾಲು ಚಪ್ಪಲಿನಲ್ಲಿ ತುಳಿತೀವಿ ಹೊಲಸನ್ನು. ಆ ಹೊಲಸಿಗಿಂತ ಕಡೆ ಇವರು. ಅಂಥವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡ್ರೆ ನಾವು ಇಂಪ್ರೂವ್ ಆಗೋಲ್ಲ. ನಾವು ಮುಟ್ಟಬೇಕಾದ ಗುರಿ ಮುಟ್ಟಲ್ಲ ಅಂತ ನನ್ನ ಮಗನೇ ನನಗೆ ಉಪದೇಶ ಮಾಡಿದ್ದಾನೆ.
ಬೇರೆಯವರೇ ಉಪದೇಶ ಮಾಡಿದ್ದಾರೆ. ಅಯ್ಯೋ ಯಾಕಪ್ಪ ನೀನು ಅಂಥವ್ರಿಗೆಲ್ಲ ತಲೆ ಕೊಡ್ತೀಯ, ಕಿವಿ ಕೊಡ್ತೀಯ, ಅವರೆಲ್ಲ ಪಾಪಿಗಳು, ನೀಚ ನಿಕೃಷ್ಟರು, ಅವ್ರ ಕಡೆ ನಾವು ಗಮನನೇ ಕೊಡಬಾರ್ದು. ಈ ರೀತಿ ನನ್ನ ಶಿಷ್ಯರು ಎಷ್ಟೋ ಜನ ಹೇಳಿದ್ದಾರೆ, ಭಕ್ತರು ಎಷ್ಟೋ ಜನ ಹೇಳಿದ್ದಾರೆ. ಗೊತ್ತಾಯ್ತಲ್ಲ. ಅವ್ರು ಮಾಡೋ ಕಾಮೆಂಟ್ಗಳನ್ನು ಎಲ್ಲರೂ ಗಮನಿಸ್ತಿರ್ತಾರೆ. ಅವ್ರ ಬಾಯಲ್ಲಿ ಬಂದಿರೋ ಪದಗಳು, ಅವ್ರು ನಡ್ಕೊಳ್ಳೋ ರೀತಿ, ಅವ್ರು ಬರೆದಿರೋ ಕಾಮೆಂಟ್ಗಳು, ಅದನ್ನು ಎಲ್ಲರೂ ನೋಡ್ತಿರ್ತಾರೆ. ಒಂದು ವೇಳೆ ಅಂಥವ್ರಿಗೆ ಸಪೋರ್ಟ್ ಮಾಡೋದು ಯಾರು ಗೊತ್ತಾ? ಅಂಥವರೇ ಇರ್ತಾರೆ ಹೊರತು ಎಲ್ಲರೂ ಅಲ್ಲ. ಗೊತ್ತಾಯ್ತಲ್ಲ. ಎಲ್ಲ ಕಡೆ ಕೆಟ್ಟವರು ಇದ್ದೇ ಇರ್ತಾರೆ, ಕಲ್ಲು ಮುಳ್ಳು ಇದ್ದೇ ಇರುತ್ತೆ, ಹೊಲಸು ಇದ್ದೇ ಇರುತ್ತೆ. ಹೊಲಸಿರಲ್ವ ರಸ್ತೆ ಬದಿಗಳಲ್ಲಿ, ಚಿರಂಡಿಗಳಲ್ಲಿ, ಫುಟ್ಪಾತಲ್ಲಿ, ರಸ್ತೆಗಳಲ್ಲಿ ಅಲ್ಲಲ್ಲಿರಲ್ವ ಈ ನಾಯಿಗಳು, ಇನ್ನೂ ಕೆಲವು ಯಾರ್ಯಾರೋ ಅಲ್ಲಲ್ಲಿ ಹೊಲಸು ಮಾಡಿರ್ತಾರೆ. ಆ ಹೊಲಸು ಎಲ್ಲ ಕಡೆ ಇರುತ್ತೆ. ಅದ್ರ ಕಡೆ ನಾವು ಗಮನ ಕೊಡಬಾರ್ದು. ನಮ್ಮ ಗುರಿಯನ್ನು ಒಂದು ಒಳ್ಳೆಯ ದಾರಿ, ಒಳ್ಳೆಯ ಮಾರ್ಗ, ಮುಟ್ಟಬೇಕಾದ ಗುರಿ ಮುಟ್ಟಬೇಕು. ಏನೋ ಒಂದು ಕೆಲಸ ಮಾಡಬೇಕು, ಒಂದು ಮನೆ ಕಟ್ಟಬೇಕು, ಒಂದು ಮದುವೆ ಮಾಡಬೇಕು, ಒಂದು ಆಸ್ತಿ ಮಾಡಬೇಕು, ಏನೋ ವಸ್ತು ತಗೋಬೇಕು, ಒಂದು ಉದ್ಯೋಗ ಸಂಪಾದನೆ ಮಾಡಬೇಕು, ಓದಬೇಕು, ಇದು ನಮ್ಮ ಗುರಿ ಅಲ್ವಾ? ಅದ್ರ ಕಡೆನೇ ನಮ್ಮ ಮೈಂಡ್ ಇರಬೇಕು ಎನಿ ಟೈಮ್. 24 ಗಂಟೆ ಅದೇ ಇರಬೇಕು. ಕನಸಿನಲ್ಲಿ ಮನಸ್ಸಿನಲ್ಲಿ ಹಗಲು ಇರುಳು ರಾತ್ರಿ ಅಷ್ಟೇ ಹೊರತು ಕೆಟ್ಟವ್ರ ಬಗ್ಗೆ ನಾವು ಒಂಚೂರು ಗಮನ ಕೊಡಬಾರ್ದು. ಕೆಟ್ಟದ್ದನ್ನು ನಾವು ಕೇಳಿಸ್ಕೋಬಾರ್ದು. ಕೆಟ್ಟವ್ರು ಏನೇ ಹೇಳಲಿ ಏನೇ ಮಾಡಲಿ ಕೇಳಿಸ್ಕೋಬಾರ್ದು. ಕೆಟ್ಟದ್ದನ್ನು ನೋಡಬಾರ್ದು. ನೋಡ್ದಂಗೆ, ಕೇಳಿಸ್ದಂಗೆ ಹೋಗ್ಬೇಕು. ಆದರೂ ಅವ್ರಿಗೆ ನಾವು ವಾರ್ನ್ ಮಾಡಬೇಕು. 1 ಸಾರಿ, 2 ಸಾರಿ, 3 ಸಾರಿ, 4ನೇ ಸಾರಿ ವಾರ್ನ್ ಮಾಡಿ ಬಿಟ್ಬಿಡ್ಬೇಕು. 4 ಸಾರಿ ವಾರ್ನ್ ಮಾಡಿ ಬಿಟ್ಬಿಡ್ಬೇಕು. ಆಮೇಲೆ ಅದು ನಾವು ಕೂಲಾಗಿ ಹೇಳಬೇಕು, ಅದಕ್ಕೆ ಮೇಲೆ ಹೇಳಬಾರ್ದು. ಅದ್ರ ಮೇಲೆ ಅವ್ರು ಕಲೀಲಿ, ಇಲ್ಲ ಅವ್ರ ಕರ್ಮ ಅನುಭವಿಸ್ತಾರೆ, ಏನು ಮಾಡೋಕ್ಕಾಗಲ್ಲ. ಅವ್ರವ್ರು ಮಾಡಿದ್ದವರು ಹಿಂದೆ ಇರುತ್ತೆ, ಅವ್ರವ್ರು ಮಾಡಿದವ್ರ ತಲೆ ಮೇಲೆ ಇರ್ತದೆ ಅಲ್ವಾ? ಶನೇಶ್ವರ ಮುನೇಶ್ವರ ಶನೇಶ್ವರ, ಆದಿಶಕ್ತಿ ಪರಾಶಕ್ತಿ, ಜಯ ಶ್ರೀ ರಾಮಾಂಜನೇಯ. ಶ್ರೀ ಕೃಷ್ಣಾರ್ಪಣಮಸ್ತು, ಶಿವಾರ್ಪಣಮಸ್ತು ಅಂತೇಳಿ ಎಲ್ಲವನ್ನೂ ಆ ಮಹಾಶಕ್ತಿ ನಾವು ಅರ್ಪಿಸ್ಬೇಕು. ಆ ಜಗನ್ಮಾತೆಗೆ ಅರ್ಪಣಮಸ್ತು ಅಲ್ವಾ? ವಿಶುದ್ಧ ಚಕ್ರ ಇದು, 5ನೇ ಚಕ್ರ. ಇಲ್ಲಿ ಮುಗಿಸ್ತಾ ಇದ್ದೀನಿ. ವಿಷ ಇರಬಾರ್ದು, ಅಮೃತ ಇರಬೇಕು. ಅದು ಒಳ್ಳೆಯವರಲ್ಲಿರುತ್ತೆ, ನ್ಯಾಯ ನೀತಿ ಸತ್ಯ ಧರ್ಮ ಪಾಲನೆ ಮಾಡೋರಲ್ಲಿ. ಇದು ಚಕ್ರಗಳಲ್ಲಿ 5ನೇ ಚಕ್ರ ಎಲ್ಲ ಮುಗಿಸ್ತಾ ಇದ್ದೀನಿ ಅವರ. ಇನ್ನೇನಿದ್ರು 6ನೇ ಚಕ್ರ ಅಥವಾ ತ್ರಿನೇತ್ರ ಅಂತೀವಿ, ನೆಕ್ಸ್ಟ್ ಮಾಡ್ತೀನಿ, ಆಮೇಲೆ ಸಹಸ್ರಾರು ಮಾಡ್ತೀನಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಸಪ್ತಚಕ್ರಗಳ ಈ ಸಾಧನೆ, ಈ ಪಾಠ ಏನಿದೆ, ಯಾರು ಕೇಳ್ತಾರೆ ಅವ್ರ ಪಾಪಗಳು ನಾಶ ಆಗುತ್ತೆ. ಒಳ್ಳೆಯವ್ರಿಗೆ ಯಾವಾಗೂ ಒಳ್ಳೆಯದಾಗುತ್ತೆ, ಧರ್ಮವಂತರಿಗೆ ಯಾವಾಗೂ ಒಳ್ಳೆಯದಾಗುತ್ತೆ. ಧರ್ಮವಂತರ ಅವ್ರ ಧರ್ಮ ಅವ್ರನ್ನ ಕಾಪಾಡುತ್ತೆ. ಭಕ್ತಿಯಿಂದ ಸಪ್ತಚಕ್ರಗಳ ಕ್ಲಾಸನ್ನು ಯಾವಾಗ ಕೇಳಬೇಕು, ಅದರಿಂದ ಪುಣ್ಯಶಕ್ತಿ ಲಭಿಸುತ್ತೆ, ಯೋಗಶಕ್ತಿ ಲಭಿಸುತ್ತೆ, ಒಳ್ಳೆಯದಾಗುತ್ತೆ. ಯಾಕಂದರೆ ಪ್ರತಿ ಚಕ್ರದಲ್ಲಿ ಎಲ್ಲ ದೇವತೆಗಳಿರ್ತಾರೆ. ಇಲ್ಲಿ ಸದಾಶಿವ ಇರ್ತಾರೆ, ನೀಲಕಂಠೇಶ್ವರ, ಇದೊಂದು ಜನಲೋಕ ಇರುತ್ತೆ. ಗೊತ್ತಾಯ್ತಲ್ಲ? ಶಿವ ಪಾರ್ವತಿ, ಓಕೆ, ನಾಗರಾಜ, ನಾಗದೇವತೆ, ನಾಗಕುಲ ಎಲ್ಲ ಇಲ್ಲಿರುತ್ತೆ. ನಾಗಲೋಕದಲ್ಲಿ ಅಮೃತ ಇರುತ್ತೆ, ವಿಷ ಇರುತ್ತೆ ಅಲ್ವಾ? ನಮಗೇನು ಬೇಕು? ಅಮೃತ ಬೇಕು. ಓಕೆನಾ? ನಿಮ್ಗೆ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಕೊಳ್ಳಿ. ಹಿಂದಿನ ಭಾಗಗಳು ಯಾರು ನೋಡಿಲ್ಲ ದಯವಿಟ್ಟು ನೋಡಿ. ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ ಯಾರು ನೋಡಿಲ್ಲ ಅವ್ರು ನೋಡಿ. 4 ಚಕ್ರ. ಇದು 5ನೇ ಚಕ್ರ, ಇಲ್ಲಿ ಮುಗಿಸ್ತಾ ಇದ್ದೀನಿ. 6ನೇ ಚಕ್ರ, 8ನೇ ಚಕ್ರ, 7ನೇ ಚಕ್ರ, ಸಹಸ್ರಾರು. ನೆಕ್ಸ್ಟ್ ಮುಂದೆ ನೋಡಿ. ನಿಮ್ಗೆ ಒಳ್ಳೆಯದಾಗಲಿ. ನಿಮ್ಮನ್ನ ಯಾರು ಇಷ್ಟಪಡ್ತಾರೆ, ಒಳ್ಳೆಯವ್ರು, ಧರ್ಮವಂತರ, ಅವ್ರು ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಇಲ್ಲಿ ಆನ್ಲೈನ್ ಕ್ಲಾಸಸ್ ಇರುತ್ತೆ, ಸೇರಿಕೊಂಡ್ರೆ ಇನ್ನೂ ಹೆಚ್ಚಾಗಿ ನೀವು ಆನ್ಲೈನ್ ಕ್ಲಾಸಲ್ಲಿ ಚಕ್ರಗಳ ಬಗ್ಗೆ, ಬ್ರಹ್ಮಜ್ಞಾನದ ಬಗ್ಗೆ, ಸೀಕ್ರೆಟ್ಗಳಿರುತ್ತೆ. ಇಲ್ಲಿ ದೈವಜ್ಞಾನ ರಹಸ್ಯಗಳಿರ್ತಾವೆಲ್ಲ ತಿಳ್ಕೊಬೋದು. ಆನ್ಲೈನ್ ಕ್ಲಾಸ್ ಸೇರ್ಕೊಳ್ಳೋಂಗಿದ್ರೆ ಸೇರಿಕೊಳ್ಳಿ. ಮುಕ್ತಿಗಾಗಿ, ಜೀವನ ಮುಕ್ತಿಗಾಗಿ, ನಿಮ್ಮ ಆರೋಗ್ಯ ಭಾಗ್ಯಕ್ಕಾಗಿ, ಸುಖ ಸಂತೋಷ ಆನಂದಕ್ಕಾಗಿ, ನಿಮ್ಮ ಅಭಿವೃದ್ಧಿಗಾಗಿ, ಕುಂಡಲಿನಿ ಮಹಾಸಾಧನೆ ಅಥವಾ ಯೋಗ ಸಾಧನೆ ಆನ್ಲೈನ್ ಕ್ಲಾಸಲ್ಲಿ ಸೇರಿಕೊಳ್ಳಿ. ಓಕೆನಾ? ಒಳ್ಳೆಯದಾಗಲಿ ನಿಮಗೆ. ಒಂದು ಲೈಕ್ ಮಾಡೋದು ಮರಿಬೇಡಿ. ನಿಮ್ಮ ಪ್ರೋತ್ಸಾಹ ಇದ್ದರೆ ಮತ್ತೆ ನಾನು ಇನ್ನೊಂದು ವೀಡಿಯೋ ಮಾಡ್ಬೋದು. ನಿಮ್ಮ ಪ್ರೋತ್ಸಾಹ ಬೇಕು, ಅದಕ್ಕೆ ಲೈಕ್ ಮಾಡಿ. ಇಷ್ಟೊತ್ತು ಕೂದಿದ್ದೀರ, ನೋಡಿದ್ದೀರ ಕಷ್ಟಪಟ್ಟು, ತಾಳ್ಮೆಯಿಂದ ಒಂದು ಲೈಕ್ ಮಾಡಿ. ನಿಮ್ಮ ಪ್ರೋತ್ಸಾಹ ನನಗೆ ಶಕ್ತಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಅವರೇ ಒಳ್ಳೆಯದಾಗಲಿ ಎಲ್ಲರೂ.